ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಿವೇಕ ನಿಧಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ. In the previous class we discussed about the old English period, especially about the writers and their important works. And today's class we're going to discuss about the very important topic, that is Middle English period, which starts from 1066 to 1500 or 1500 ಅಂತ ಕರಿಬಹುದು, ಅಥವಾ 1500 ವರೆಗೂ ನಾವು ಮಿಡಲ್ ಇಂಗ್ಲಿಷ್ ಪೀರಿಯಡ್ ಅನ್ನು ನೋಡ್ತೀವಿ. ಇನ್ ಟುಡೇಸ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್, ಥೀಮ್ಸ್ ಅಂಡ್ ಸ್ಟೈಲ್ಸ್ ಆಫ್ ದ ಮಿಡಲ್ ಇಂಗ್ಲಿಷ್ ಪೀರಿಯಡ್, ಅಂಡ್ ಆಲ್ಸೋ we will see the detailed explanation as well as some of the related MCQs. Okay, some of the related MCQs also we are going to see in this video. So hope all you will watch it until the end. This is very important for our KCET, NET and PU lecturer and also upcoming assistant professor examination. So watch it, and now we shall start the class. Okay. Okay, see, as I told you, the Middle English period, which starts from 1066 to 1500. So, here in this class, we're going to discuss about the historical background and major literary forms, and also themes of the Middle English literature and style of Middle English literature, and also ಟ್ರಾನ್ಸಿಷನ್ಸ್ ಟು ರಿನೈಸನ್ಸ್. ಟ್ರಾನ್ಸಿಷನ್ ಟು ರಿನೈಸನ್ಸ್ ಅಂದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್, ಮಿಡಲ್ ಇಂಗ್ಲಿಷ್ ಪೀರಿಯಡ್ ನ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಅಂತ ತಿಳ್ಕೊಳ್ತೀವಿ. ಇಲ್ಲಿರ್ತಕ್ಕಂಥ ಮೇಜರ್ ಲಿಟರರಿ ಫಾರ್ಮ್ಸ್, ಯಾವ್ಯಾವ ಲಿಟರರಿ ಫಾರ್ಮ್ಸ್ ಅನ್ನ ನಾವು ನೋಡ್ತೀವಿ ಅಂತ ಅವುಗಳನ್ನು ಕೂಡ ತಿಳ್ಕೊಳ್ತೀವಿ. ಅದಾದ್ಮೇಲೆ ಥೀಮ್ಸ್ ಆಫ್ ಮಿಡಲ್ ಇಂಗ್ಲಿಷ್ ಲಿಟರೇಚರ್, ಥೀಮ್ಸ್ ಗಳನ್ನು ಕೂಡ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ತಿಳ್ಕೊಳ್ತೀವಿ. ನಂತರ ಅದಾದ್ಮೇಲೆ ಸ್ಟೈಲ್ಸ್ ಆಫ್ ಮಿಡಲ್ ಇಂಗ್ಲಿಷ್ ಲಿಟರೇಚರ್ ನೋಡ್ತೀವಿ. ಮತ್ತೆ ಟ್ರಾನ್ಸಿಷನ್ ಟು ರಿನೈಸನ್ಸ್ ಅಂತ ಅಂದ್ರೆ ರಿನೈಸನ್ಸ್ಗೆ ಬದಲಾವಣೆ ಯಾವ ರೀತಿ ಆಯಿತು ಅಂದ್ರೆ ಮಿಡಲ್ ಇಂಗ್ಲಿಷ್ ಕಾಲದ ನಂತರ ನಮಗೆ ರಿನೈಸನ್ಸ್ ನೋಡೋದಕ್ಕೆ ಸಿಗ್ತದೆ, ಮುಂದೆ ಬರ್ತಕ್ಕಂತಹ ಕಾಲಘಟ್ಟ ಅದು. ಸೊ ಅದನ್ನು ಕೂಡ ನಾವು ಈ ತರಗತಿಯಲ್ಲಿ ನೋಡ್ತೀವಿ. ಅದಾದ ನಂತರ ಒಂದಿಷ್ಟು MCQs ಗಳನ್ನ ಬಿಡಿಸುವಂತ ಪ್ರಯತ್ನವನ್ನು ಕೂಡ ನಾವು ಈ ಕ್ಲಾಸಲ್ಲಿ ಮಾಡೋಣ ಸ್ನೇಹಿತರೆ. ಸರಿ, ಈಗ ಮೊದಲನೆಯದಾಗಿ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್. ಓಕೆನಾ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. Historical background is very important, so we must have to remember and we must have to know about it. As you know, the Norman conquest, I have already explained so many times about the Norman conquest when it was happened. This is the very important year. I have already told about this event in previous videos also, but now in this video also we shall know little bit about the Norman conquest. Okay na, Norman conquest ಬಗ್ಗೆ ಒಂದು ಸ್ವಲ್ಪ ತಿಳಿಯೋಣ. In 1066, okay, ಯಾವಾಗ in 1066 William the Conqueror defeated the Anglo-Saxon king Harold II ಅಂತ. ಯಾರು ಆಂಗ್ಲೋ-ಸ್ಯಾಕ್ಸನ್ ಕಿಂಗ್ ಆಗಿರ್ತಕ್ಕಂಥ ಹೆರಾಲ್ಡ್ ಸೆಕೆಂಡ್ ಅನ್ನ ವಿಲಿಯಂ ದ ಕಾನ್ಕರರ್ ಏನ್ ಮಾಡ್ತಾರೆ, ಡಿಫೀಟ್ ಮಾಡ್ತಾರೆ. ಸರ್, ಹಾಗಾದ್ರೆ ಯಾರು ಈ ವಿಲಿಯಂ ದ ಕಾಂಕರರ್ ಅಂತಂದ್ರೆ ಹಿ ಇಸ್ ಅ ಫ್ರೆಂಚ್ ಕಿಂಗ್. ಓಕೆನಾ, ಫ್ರಾನ್ಸ್ ನ ರಾಜ ಆಗಿರ್ತಾರೆ ಯಾರು, ವಿಲಿಯಂ ದ ಕಾಂಕರರ್ ಅಂತಕ್ಕಂಥವ್ರು. ಅದಕ್ಕಿಂತ ಮುಂಚೆ ಇವರು ಇಲ್ಲಿ ಅಂದ್ರೆ ನಿಮ್ಗೆ ನಾನು ಆಲ್ರೆಡಿ ಹಿಂದಿರ್ತಕ್ಕಂಥ ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದೆ ಸ್ನೇಹಿತರೆ. ಅಂದ್ರೆ ಇಂಗ್ಲೆಂಡ್ಗೆ ಮೊದಲು ಬರ್ತಕ್ಕಂಥವ್ರು ಯಾರು ಅಂತ ಬಂದಾಗ ಯಾರು, ರೋಮನ್ಸ್ ಬಂದಿರ್ತಾರೆ. ಅವರು ರೋಮನ್ಸ್ ಯಾವಾಗ ಬರ್ತಾರೆ ಅಂತಂದ್ರೆ 55 BC ಯಲ್ಲಿ ರೋಮನ್ಸ್ ಬಂದಿರ್ತಾರೆ. ಅವ್ರು ರೋಮನ್ಸ್ ಅಲ್ಲಿಂದ ಬಂದ್ಮೇಲೆ ಎಲ್ಲಿ ತನಕ ಇರ್ತಾರೆ ಅಂತಂದ್ರೆ 407 ವರೆಗೂ ರೋಮನ್ಸ್ ಏನ್ ಮಾಡಿರ್ತಾರೆ ಅಂತಂದ್ರೆ ಬ್ರಿಟನ್ ನಲ್ಲಿ ಇರ್ತಾರೆ. ಅದಾದ್ಮೇಲೆ ಯಾರು ಬ್ರಿಟನ್ಗೆ ಬರ್ತಾರೆ ಅಂತಂದ್ರೆ ಆಂಗ್ಲೋ ಸ್ಯಾಕ್ಸನ್ಸ್ ಅಂತ ನಾವು ನೋಡ್ತಾ. ಓಕೆನಾ, ಆಂಗ್ಲೋ ಸ್ಯಾಕ್ಸನ್ಸ್ ಏನ್ ಮಾಡ್ತಾರೆ, ಬಂದಿರ್ತಾರೆ. ಇವ್ರು ಆಂಗ್ಲೋ ಸ್ಯಾಕ್ಸನ್ಸ್ ಯಾರಪ್ಪ ಅಂತ ಬಂದಾಗ ದೇ ಆರ್ ಜರ್ಮೇನಿಕ್ ಟ್ರೈಬ್ಸ್. ನಾ ಹೇಳಿದ್ನಲ್ವಾ ಹಿಂದೆ ಓಲ್ಡ್ ಇಂಗ್ಲಿಷ್ ಪೀರಿಯಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಿಮ್ಗೆ ಹೇಳಿದ್ರೆ ಆ ವಿಡಿಯೋಗಳನ್ನು ನೋಡಿದ್ರೆ ನಿಮ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಸೊ ದೇ ಆರ್ ಜರ್ಮನ್ಸ್. ಸೊ ಆಫ್ಟರ್ ಆಂಗ್ಲೋ ಸ್ಯಾಕ್ಸನ್ ಪೀರಿಯಡ್ ವಿ ವಿಲ್ ಸಿ
the William the Conqueror ಅಂದ್ರೆ he belongs to the France, so he invaded on the Britain, so he defeated the Anglo-Saxons, then the France, the rule of the France came to England. ಓಕೆನಾ, ಆಗ ಅದಾದ ಮೇಲೆ ಫ್ರಾನ್ಸ್ನ ರಾಜರ ಹಿಡಿತದ ಕೈಗೆ ಯಾವುದು ಸಿಗ್ತದೆ ಅಂತಂದ್ರೆ ಬ್ರಿಟನ್ ಸಿಗ್ತದೆ. ಅವಾಗ ಬ್ರಿಟನ್ ನಲ್ಲಿ ವಿಲಿಯಂ ದ ಕಾಂಕರರ್ ಆಳ್ವಿಕೆ ಏನಾಗುತ್ತೆ, ಸ್ಟಾರ್ಟ್ ಆಗುತ್ತೆ. ಯಾವಾಗಿಂದ? 1066 ಇಂದ, ಅಥವಾ ನಾರ್ಮನ್ ಕಾನ್ಕ್ವೆಸ್ಟ್ ಇಂದ ಅಂತ ನಾವು ನೋಡ್ತಾ ಹೋಗ್ತೀವಿ. ವಾಟ್ ಹ್ಯಾಪನ್ಸ್ ಆಫ್ಟರ್ ದ ನಾರ್ಮನ್ ಕಾನ್ಕ್ವೆಸ್ಟ್ ಅಂತ ಬಂದಾಗ, ದ ರೂಲಿಂಗ್ ಕ್ಲಾಸ್ ಬಿಕಮ್ ದ ನಾರ್ಮನ್ ಫ್ರೆಂಚ್ ಸ್ಪೀಕಿಂಗ್. ಓಕೆನಾ, ದ ರೂಲಿಂಗ್ ಕ್ಲಾಸ್ ಬಿಕೇಮ್ ನಾರ್ಮನ್ French speaking, while the common people continued speaking Old English. As I told you earlier, the ruling class, who are ruling class people? The William the Conqueror or the French people. They are ruling class people, so that they used to speak the French language. Which language? The ruling class language became the French. The court language became the French. But while the common people continued to speak the Old English. ಅಂದ್ರೆ ಸಾಮಾನ್ಯ ಜನ ಯಾವ ಭಾಷೆಯನ್ನು ಮಾತನಾಡೋದಕ್ಕೆ ಪ್ರಾರಂಭಿಸಿದ್ರು ಅಂತಂದ್ರೆ ಓಲ್ಡ್ ಇಂಗ್ಲಿಷ್, ಹಳೆಯ ಇಂಗ್ಲಿಷ್ ಭಾಷೆಯನ್ನು ಮಾತನಾಡೋದಕ್ಕೆ ಪ್ರಾರಂಭಿಸಿದ್ರು. ಬಟ್ ಆದ್ರೆ ಕೋರ್ಟ್ನ ಭಾಷೆ ಯಾವ್ದಾಗಿತ್ತು? ಫ್ರೆಂಚ್ ಆಗಿತ್ತು. ಯಾಕೆ ಫ್ರೆಂಚ್ ಆಗಿತ್ತು ಅಂತಂದ್ರೆ, ಈ ವಿಲಿಯಂ ದ ಕಾಂಕರರ್ ಎಲ್ಲಿ ಅವನು ಅಂತಂದ್ರೆ ಫ್ರಾನ್ಸ್ನವನು. ಇದಕ್ಕಿಂತ ಮುಂಚೆ ಇಂಗ್ಲೆಂಡ್ ನಲ್ಲಿ ಯಾರಿದ್ರು? ಆಂಗ್ಲೋ ಸ್ಯಾಕ್ಸನ್ಸ್ ಇದ್ರು. ಅವರು ಆಂಗ್ಲೋ ಸ್ಯಾಕ್ಸನ್ಸ್ ಎಲ್ಲಿ ಅವರು? ಜರ್ಮನ್ ಅವರು. ಹಾಗಿದ್ರೆ ಅವರಿದ್ದಾಗ ಯಾವ ಭಾಷೆ ಇನ್ಫ್ಲುಯೆನ್ಸ್ ಇತ್ತು ಇಂಗ್ಲೆಂಡ್ ಅಲ್ಲಿ? ಜರ್ಮನ್ ಭಾಷೆ ಇನ್ಫ್ಲುಯೆನ್ಸ್ ಇತ್ತು. ಅದಕ್ಕಿಂತ ಮುಂಚೆ ಯಾರಿದ್ರು? ರೋಮನ್ಸ್ ಇದ್ರು. ರೋಮನ್ಸ್ ಯಾವ ದೇಶದವರು? ರೋಮ್ನವರು. ಹಾಗಾದ್ರೆ ಅವ್ರು ಬಾಡ್ತಕ್ಕಂಥ ಭಾಷೆ ಯಾವುದು? ಇಟಲಿ. ಯಾವುದು? ಲ್ಯಾಟಿನ್. ಸೊ ಹಾಗಾದ್ರೆ ರೋಮನ್ ಅವರು ಇದ್ದಂತಹ ಕಾಲದಲ್ಲಿ ಲ್ಯಾಟಿನ್ ಭಾಷೆ ಇನ್ಫ್ಲುಯೆನ್ಸ್ ಇತ್ತು. ಆಂಗ್ಲೋ ಸ್ಯಾಕ್ಸನ್ ಅವರು ಇದ್ದಂತಹ ಕಾಲದಲ್ಲಿ ಜರ್ಮನ್ ಭಾಷೆ ಇನ್ಫ್ಲುಯೆನ್ಸ್ ಆಯಿತು ಬ್ರಿಟನ್ ಮೇಲೆ. ಅದಾದ್ಮೇಲೆ ಯಾರು ಬಂದ್ರು? ವಿಲಿಯಂ ದ ಕಾಂಕರರ್. ಹಿ ಕೇಮ್ ಟು ಇಂಗ್ಲೆಂಡ್, ಸೊ ದಟ್ ದ ಫ್ರೆಂಚ್ ಇನ್ಫ್ಲುಯೆನ್ಸ್ ಬಿಕೇಮ್ ವೆರಿ ಇಮ್ಮೆನ್ಸ್ ಆನ್ ದ ಬ್ರಿಟನ್. ಓಕೆನಾ? ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಏನಾಗುತ್ತೆ? ಫ್ರೆಂಚ್ ಬಿಕೇಮ್ ಅ ಕೋರ್ಟ್ ಲ್ಯಾಂಗ್ವೇಜ್ ಆರ್ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಆಗುತ್ತೆ ಇಂಗ್ಲೆಂಡ್. ನೆಕ್ಸ್ಟ್ ಬಂದಾಗ ದಿಸ್ ಕ್ರಿಯೇಟೆಡ್ ಅ ಟ್ರೈಲಿಂಗ್ಯುವಲ್ ಸೊಸೈಟಿ. ಓಕೆ, ದಿಸ್ ಕ್ರಿಯೇಟೆಡ್ ಅ ಟ್ರೈಲಿಂಗ್ಯುವಲ್ ಸೊಸೈಟಿ. ಇದು ಒಂದು 3 ರೀತಿಯಾಗಿರ್ತಕ್ಕಂತಹ ಸಾಮಾಜಿಕ ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ತದೆ. ಯಾವ ತರ ಸಾಮಾಜಿಕ ವ್ಯವಸ್ಥೆ ಸರ್ ಅಂತಂದ್ರೆ ನೋಡಿ, ಇಲ್ಲಿ ಲ್ಯಾಟಿನ್. ಓಕೆ, ವಾಟ್ ಇಸ್ ದಟ್? ದಿಸ್ ಈಸ್ ಲ್ಯಾಟಿನ್. ಇಟ್ ಇಸ್ ಚರ್ಚ್ ಅಂಡ್ ಸ್ಕಾಲರ್ಸ್ ಲ್ಯಾಂಗ್ವೇಜ್. ಲ್ಯಾಟಿನ್ ಬಿಕೇಮ್ ಅ church and scholars language, and French became a court and aristocracy. It means the rich people's language, which the French became a rich people's language and court language. And also English became common people's language. Okay, ಸಾಮಾನ್ಯ ವ್ಯಕ್ತಿಗಳ ಭಾಷೆ ಇಂಗ್ಲಿಷ್ ಆಗ್ತದೆ. ಕೋರ್ಟ್ ಮತ್ತು ಶ್ರೀಮಂತರ ಭಾಷೆ ಫ್ರೆಂಚ್ ಆಗ್ತದೆ. ಮತ್ತೆ ಚರ್ಚ್ ಮತ್ತು ಸ್ಕಾಲರ್ಸ್ ಭಾಷೆ ಇರ್ತಲ್ಲ, ಈ ಸ್ಕಾಲರ್ಶಿಪ್ ಭಾಷೆ ಏನಿರ್ತಲ್ಲ, ಅದೆಲ್ಲ ಯಾವ ಭಾಷೆ ಆಗಿರುತ್ತೆ? ಲ್ಯಾಟಿನ್ ಭಾಷೆ ಆಗಿರ್ತದೆ ಸ್ನೇಹಿತರೆ. ಸೊ ಆಸ್ ಐ ಟೋಲ್ಡ್ ಯು, ಲ್ಯಾಟಿನ್ ಭಾಷೆ ಯಾಕೆ ಆಗಿರ್ತದೆ? ರೋಮನ್ರು ಬಂದಿರ್ತಾರಲ್ವಾ, ಅವಾಗ ಲ್ಯಾಟಿನ್ ಬಂದಿರುತ್ತೆ ಇಂಗ್ಲೆಂಡ್ಗೆ. ಬಟ್ ಆದ್ರೆ ಅದು ಅಪ್ಪರ್ ಕ್ಲಾಸ್ ಪೀಪಲ್ಸ್ ಲ್ಯಾಂಗ್ವೇಜ್ ಆಗುತ್ತೆ. ಯಾವುದು? ಲ್ಯಾಟಿನ್. ಅದಕ್ಕಿಂತ ಸ್ವಲ್ಪ ಕೆಳಗಡೆ ಬಂದವರು ಅಂದ್ರೆ ಕೋರ್ಟ್ ಮತ್ತು ಅರಿಸ್ಟೋಕ್ರಸಿ. ಈ ಸಂದರ್ಭದಲ್ಲಿ ಫ್ರೆಂಚ್ ರಿಚ್ ಪೀಪಲ್ಸ್ ಲ್ಯಾಂಗ್ವೇಜ್ ಆಗುತ್ತೆ. ಬಟ್ ಕಾಮನ್ ಪೀಪಲ್ಸ್ ಲ್ಯಾಂಗ್ವೇಜ್ ಯಾವ್ದಾಗುತ್ತೆ? ಇಂಗ್ಲಿಷ್ ಆಗುತ್ತೆ. ಸೊ ದ ಲ್ಯಾಂಗ್ವೇಜ್ which plays crucial role in the common people, that will spread very fastly. ಯಾವ ಭಾಷೆ ಸಾಮಾನ್ಯ ವ್ಯಕ್ತಿಗಳ ಭಾಷೆ ಆಗ್ತದೆ, ಆ ಭಾಷೆ ಬೆಳೆಯುತ್ತದೆ. ಯಾವ ಭಾಷೆ ಸಾಮಾನ್ಯ ಜನರಿಗೆ ತಾಗುವುದಿಲ್ಲವೋ ಆ ಭಾಷೆ ಅಥವಾ ಆ ಸಾಹಿತ್ಯ ಯಾವತ್ತೂ ಕೂಡ ಬೆಳೆಯಲ್ಲ. ಓವರ್ ಟೈಮ್ ದೀಸ್ ಲ್ಯಾಂಗ್ವೇಜಸ್ ಬ್ಲೆಂಡೆಡ್, ಗಿವಿಂಗ್ ರೈಸ್ ಟು ದ ಮಿಡಲ್ ಇಂಗ್ಲಿಷ್. ಒಂದಿಷ್ಟು ಕಾಲದ ನಂತರ ಎಲ್ಲ ಭಾಷೆಗಳು ಏನಾಗ್ತವೆ? ಬ್ಲೆಂಡ್ ಆಗ್ತವೆ. ಇಟ್ ಗೇವ್ ಎ ಬರ್ತ್, ಇಟ್ ಗೇವ್ ಎ ರೈಸ್ ಟು ದ ಮಿಡಲ್ ಇಂಗ್ಲಿಷ್. ಇದು ಮಧ್ಯಕಾಲೀನ ಇಂಗ್ಲಿಷ್ ಭಾಷೆಯ ಉದಯಕ್ಕೆ ಏನಾಗುತ್ತೆ? ಕಾರಣ ಆಗ್ತದೆ ಸ್ನೇಹಿತರೆ. ಹಾಗಾಗಿ ನಿಮ್ಗೆ ಗೊತ್ತಿರಬಹುದು, ನಮ್ಮಲ್ಲಿ ಸಂಸ್ಕೃತದ ಭಾಷೆ ಯಾಕೆ ಒಂದು ಪುಸ್ತಕದ ಭಾಷೆಯಾಗಿ ಉಳಿತು, ಯಾಕೆ ಇವತ್ತು ಬದುಕಿರ್ತಕ್ಕಂಥ ಜೀವಂತವಾಗಿರ್ತಕ್ಕಂಥ ಎಲ್ಲರ ಮನಗಳಲ್ಲಿ ಅಥವಾ ಎಲ್ಲರ ದಿನನಿತ್ಯದ ಭಾಷೆಯಾಗಿ ಬೆಳಿಲಿಲ್ಲ ಅಂತಂದ್ರೆ, ಬಿಕಾಸ್ ಇಟ್ ಬಿಕಮ್ ಅ ರಿಚ್ ಪೀಪಲ್ಸ್ ಲ್ಯಾಂಗ್ವೇಜ್. The upper class people restricted the language to the lower class people, and they did not teach the language to the common people, so that today the Sanskrit ಏನಾಗಿದೆ ಅಂತಂದ್ರೆ ಸ್ವಲ್ಪ ಅಳಿವಿನ ಅಂಚಿನಲ್ಲಿದೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಅದನ್ನ ಸಾಮಾನ್ಯ ಜನರಿಗೆ ನಮ್ಮಲ್ಲಿ
ಕಲಿಸ್ಲಿಲ್ಲ, ಹಾಗಾಗಿ ಆ ಭಾಷೆ ನಶಿಸಿ ಹೋಗ್ಬಿಡ್ತು. ಬಟ್ ಇಲ್ಲಿ ಏನಾಯ್ತು ನೋಡಿ, ಇಂಗ್ಲಿಷ್ ಬೆಳೆಯೋದಕ್ಕೆ ಕಾರಣ ಏನಂದ್ರೆ ಇಟ್ ಈಸ್ ಅ ಟ್ರೈಬಲ್ ಲ್ಯಾಂಗ್ವೇಜ್. ಆಂಗ್ಲೋ ಸ್ಯಾಕ್ಸನ್ಸ್ ದೇ ಆರ್ ಫ್ರಮ್ ದ ಟ್ರೈಬಲ್, ದೇ ಆರ್ ಜರ್ಮನಿಕ್ ಟ್ರೈಬಲ್, ಬಟ್ ದೇ ಸ್ಟಾರ್ಟೆಡ್ ಟು ಯೂಸ್ ದ ಲ್ಯಾಂಗ್ವೇಜ್. ಓಕೆನಾ? ಅವರು ಈ ಭಾಷೆಗೆ ಲ್ಯಾಟಿನ್ ಭಾಷೆಯ ಪದಗಳನ್ನು ಮಿಕ್ಸ್ ಮಾಡ್ಕೊಂಡ್ರು, ಈ ಭಾಷೆಗೆ ಫ್ರೆಂಚ್ ಭಾಷೆಯ ಪದಗಳನ್ನು ಮಿಕ್ಸ್ ಮಾಡ್ಕೊಂಡ್ರು, ಜರ್ಮನ್ ಭಾಷೆಯ ಪದಗಳನ್ನು ಮಿಕ್ಸ್ ಮಾಡ್ಕೊಂಡ್ರು. ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಆಲ್ ದ ಲ್ಯಾಂಗ್ವೇಜ್. ಇಂಗ್ಲಿಷ್ ಈಸ್ ದ ಮಿಕ್ಸ್ಚರ್ ಆಫ್ ಆಲ್ ದ ಲ್ಯಾಂಗ್ವೇಜ್ ಆಫ್ ದ ವರ್ಲ್ಡ್. ಸೊ ಹಾಗಾಗಿ ಇವತ್ತು ಆ ಭಾಷೆಯ ಇನ್ಫ್ಲೂಯೆನ್ಸ್ ಜಗತ್ತಿನಾದ್ಯಂತ ತುಂಬಾ ಇದೆ. ಕಾರಣ ಯಾಕಂದ್ರೆ ಇಟ್ ಹ್ಯಾಸ್ ದ ಫ್ಲೆಕ್ಸಿಬಿಲಿಟಿ ಟು ಎಮರ್ಜ್ ದ ವರ್ಡ್ಸ್ ಫ್ರಮ್ ದ ಆಲ್ ಲ್ಯಾಂಗ್ವೇಜಸ್. ಜಗತ್ತಿನ ಎಲ್ಲ ಭಾಷೆಗಳಿಂದ ಪದಗಳನ್ನು ಬಡಿತಕ್ಕಂಥ ಸಾಮರ್ಥ್ಯ ಆ ಭಾಷೆಗೆ ಇರೋದ್ರಿಂದ ಇವತ್ತು ಆ ಭಾಷೆ ಏನಾಗಿದೆ, ಸ್ವಲ್ಪ ಎಲ್ಲ ದೇಶಗಳಿಗೂ ಹಬ್ಬಿರ್ತಕ್ಕಂಥ ಓವರ್ಲಿ ಯೂಸ್ಡ್ ಲ್ಯಾಂಗ್ವೇಜ್ ಆಗಿ ಇವತ್ತು ಬೆಳೆದಿದೆ ಅಂತ ನಾವು ನೋಡ್ಬೋದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬಂದಾಗ ಏನಾಗುತ್ತೆ, ನೆಕ್ಸ್ಟ್ ಏನಂತಂದ್ರೆ ಫ್ಯೂಡಲ್ ಓಕೆ, ಸಿ ಹಿಯರ್ ಫ್ಯೂಡಲ್ ಸಿಸ್ಟಮ್ ಅಂಡ್ ಸೊಸೈಟಿ. ಓಕೆ, ನಾವು ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿದ್ವಲ್ಲ, ಇಲ್ಲಿ ನೋಡಿ ಫ್ಯೂಡಲ್ ಸಿಸ್ಟಮ್ ಇತ್ತು. ಅಂದ್ರೆ ಸಮಾಜದಲ್ಲಿ ಒಂದು ಫ್ಯೂಡಲ್ ಅಂದ್ರೆ ಉಳಿಗಮಾನ್ಯ ಪದ್ಧತಿ ಅಂತ ನಮ್ಮ ಕಡೆ ಏನಿತ್ತಲ್ಲ, ಅದೇ ರೀತಿಯಾಗಿರ್ತಕ್ಕಂಥ ಪದ್ಧತಿ ಕೂಡ ಬ್ರಿಟನ್ ಅಲ್ಲಿ ಇತ್ತು ಸ್ನೇಹಿತರೆ. ಇಂಗ್ಲೆಂಡ್ ಅಡಾಪ್ಟೆಡ್ ದ ಫ್ಯೂಡಲ್ ಸ್ಟ್ರಕ್ಚರ್. ಓಕೆನಾ? ಇಂಗ್ಲೆಂಡ್ ಅಡಾಪ್ಟೆಡ್ ದ ಫ್ಯೂಡಲ್ ಸ್ಟ್ರಕ್ಚರ್. ಯಾವ ತರ ಆ ಸ್ಟ್ರಕ್ಚರ್ ಇತ್ತು ಅಂತಂದ್ರೆ, ಕಿಂಗ್, after the king we will see the lords, and then we will see the knights, and afterwards the peasants. ಅಂದ್ರೆ peasants ಅಂದ್ರೆ ರೈತರು ಅಂತ ಹೇಳಿ, ನೈಟ್ಸ್ ಅಂತಂತಂದ್ರೆ ಸೈನಿಕರು ಅಥವಾ ದಂಡಾಧಿಕಾರಿಗಳು, ಸೈನ್ಯವನ್ನು ಮುನ್ನಡೆಸ್ತಕ್ಕಂಥ ಸೈನಿಕ ದಂಡಾಧಿಕಾರಿಗಳು ಅಂತ ಕರಿತೀವಲ್ಲ, ಅವ್ರನ್ನ ನೈಟ್ಸ್ ಅಂತಂದು ಹೇಳಿ ಕರಿತೀವಿ. ನೆಕ್ಸ್ಟ್ ಬಂದಾಗ ಲಾರ್ಡ್ಸ್, ಅವರ ಮೇಲೆ ಇರ್ತಕ್ಕಂಥ ಅಪ್ಪರ್ ಒಂದು ವರ್ಗ ಅಂತ ನೋಡ್ಬೋದು. ಅವರ ಮೇಲೆ ಯಾರು ಇರ್ತಿದ್ರು ಅಂದ್ರೆ ಕಿಂಗ್ ಇರ್ತಿದ್ದು ಅಥವಾ ರಾಜ ಇರ್ತಿದ್ದ. ಸೊಸೈಟಿ ವಾಸ್ ರಿಜಿಡ್ ಅಂಡ್ ಹೈರಾರ್ಕಿಯಲ್. ಸೊಸೈಟಿ ವಾಸ್ ರಿಜಿಡ್ ಅಂತಂದ್ರೆ ತುಂಬಾ ಕಷ್ಟಕರ ಅಥವಾ ತುಂಬಾ ಗಟ್ಟಿಯಾಗಿತ್ತು. ಅಂದ್ರೆ ಸ್ಟ್ರಕ್ಚರ್ ವಾಸ್ ವೆರಿ ರಿಜಿಡ್, ಅಂದ್ರೆ ಅದನ್ನ ಬದಲಿಸುವಂತ ಸ್ಥಿತಿಯಲ್ಲಿ ಇರಲಿಲ್ಲ ಅಂತ. ರಿಜಿಡ್ ಅಂದ್ರೆ ಅಷ್ಟೊಂದು ಗಟ್ಟಿಯಾಗಿತ್ತು ಅಂತ ಅರ್ಥ. ನೆಕ್ಸ್ಟ್ ಹೈರಾರ್ಕಿಯಲ್ ಅಂದ್ರೆ ಅಲ್ಲಿ ಅಪ್ಪರ್ ಕ್ಲಾಸ್, ಲೋವರ್ ಕ್ಲಾಸ್ ಅಂತಕ್ಕಂಥ ಒಂದು ಹೈರಾರ್ಕಿ ಇತ್ತು. ಉನ್ನತ ವರ್ಗ, ಕೆಳವರ್ಗ ಅಂತಕ್ಕಂಥ ಒಂದು ಏನಿತ್ತು, ಶ್ರೇಣೀಕೃತ ವ್ಯವಸ್ಥೆ ಇತ್ತು. ಅದನ್ನ ನಾವು ಹೈರಾರ್ಕಿಯಲ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಲಿಟರೇಚರ್ ಆಫ್ಟನ್ ರಿಫ್ಲೆಕ್ಟೆಡ್ ಕ್ಲಾಸ್ ಡಿಫರೆನ್ಸಸ್ ಅಂಡ್ ಸೋಷಿಯಲ್ ರೋಲ್ಸ್ ಅಂತಂದ್ರೆ, ಅಂದ್ರೆ ಸಮಾಜ ಅಥವಾ ಲಿಟರೇಚರ್ ಏನನ್ನ ತೋರಿಸ್ತಿತ್ತು ಅಂತಂದ್ರೆ, ರಿಫ್ಲೆಕ್ಟ್ ಮಾಡ್ತಿತ್ತು ಅಂತಂದ್ರೆ ಕ್ಲಾಸ್ ಡಿಫರೆನ್ಸಸ್ ಮತ್ತೆ ಸೋಷಿಯಲ್ ರೂಲ್ಸ್ ಗಳನ್ನ ಇಲ್ಲಿರ್ತಕ್ಕಂಥ ಮಿಡಲ್ ಇಂಗ್ಲಿಷ್ ನ ಸಾಹಿತ್ಯ ರಿಫ್ಲೆಕ್ಟ್ ಮಾಡ್ತಾ ಇತ್ತು ಅನ್ನೋದನ್ನ ನಾವು ನೋಡಬಹುದು ಸ್ನೇಹಿತರೆ. ಅದಾದ ಮೇಲೆ ಬಂದ್ರೆ ದ ರೋಲ್ ಆಫ್ ದ ಚರ್ಚ್. ವಾಟ್ ಈಸ್ ದ ರೋಲ್ ಆಫ್ ದ ಚರ್ಚ್ ಅಂತ ಬಂದಾಗ, ದ ಕ್ಯಾಥೋಲಿಕ್ ಚರ್ಚ್ ವಾಸ್ ಎಕ್ಸ್ಟ್ರೀಮ್ಲಿ ಪವರ್ಫುಲ್. ಓಕೆನಾ? ನಿಮಗೆ ಗೊತ್ತಿರಬಹುದು, ನಾವು ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಅಂತಕ್ಕಂಥ ಎರಡು ಪಂಗಡಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಎಲ್ಲಿ ಇದರಲ್ಲಿ ಕ್ರಿಶ್ಚಿಯಾನಿಟಿಯಲ್ಲಿ ಈ ಎರಡು ಪಂಗಡಗಳನ್ನ ನೋಡ್ತಾ ಹೋಗ್ತೀವಿ. ಸೊ ಹಿಯರ್ ಇನ್ ದ ಮಿಡಲ್ ಇಂಗ್ಲಿಷ್ ಪೀರಿಯಡ್ ದ ಕ್ಯಾಥೋಲಿಕ್ ಚರ್ಚ್ ವಾಸ್ ಎಕ್ಸ್ಟ್ರೀಮ್ಲಿ ಪವರ್ಫುಲ್. ತುಂಬಾ ಅಂದ್ರೆ ತುಂಬಾ ಪವರ್ಫುಲ್ ಆಗಿರ್ತದೆ. ಅಂಡ್ ಆಲ್ಸೋ ಕಂಟ್ರೋಲ್ಡ್ ಎಜುಕೇಶನ್, ಮೊರಾಲಿಟಿ ಅಂಡ್ ಲಿಟರರಿ ಪ್ರೊಡಕ್ಷನ್ ಅಂತ ನಾವು ನೋಡಬಹುದು. ಅದಾದ್ಮೇಲೆ ಮೋಸ್ಟ್ ಅರ್ಲಿ ರೈಟಿಂಗ್ಸ್ ವರ್ ರಿಲಿಜಿಯಸ್ ಇನ್ ನೇಚರ್. ಓಕೆನಾ? ರಿಲಿಜಿಯಸ್ ಇನ್ ನೇಚರ್, ಸರ್ಮನ್ಸ್, ಮೊರಾಲಿಟಿ, ಪ್ಲೇಸ್ ಅಂಡ್ ಬಿಬ್ಲಿಕಲ್ ಸ್ಟೋರೀಸ್ ಅಂತ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಅಂದ್ರೆ ಎಜುಕೇಶನ್ ಅಂತಂದ್ರೆ ಕಂಟ್ರೋಲ್ಡ್ ಎಜುಕೇಶನ್ ಅಂತಂದ್ರೆ ಎಲ್ಲರಿಗೂ ಎಜುಕೇಶನ್ ಇರಲಿಲ್ಲ, ಕಂಟ್ರೋಲ್ಡ್ ಎಜುಕೇಶನ್ ಇತ್ತು. ಮೊರಾಲಿಟಿ ಮತ್ತೆ ಲಿಟರರಿ ಪ್ರೊಡಕ್ಷನ್ ಅಂದ್ರೆ ಒಂದು ನೈತಿಕತೆಯ ಬಗ್ಗೆ ಮತ್ತೆ ಲಿಟರರಿ ಪ್ರೊಡಕ್ಷನ್ ನಾವು ಈ ಚರ್ಚ್ ಮಾಡ್ತಾ ಇತ್ತು. ವಾಟ್ ಈಸ್ ದ ರೋಲ್ ಆಫ್ ದ ಚರ್ಚ್ ಅಂತಂದ್ರೆ, ಒಂದು ಎಜುಕೇಶನ್ ಅನ್ನು ಕೊಡ್ತಕ್ಕಂಥದ್ದು, ಮೊರಾಲಿಟಿ ನೈತಿಕತೆಯನ್ನು ಬಿಂಬಿಸ್ತಕ್ಕಂಥದ್ದು, ಅಂಡ್ ಲಿಟರರಿ ಪ್ರೊಡಕ್ಷನ್ ಅಂದ್ರೆ ಸಾಹಿತ್ಯವನ್ನ ಪ್ರೊಡಕ್ಷನ್ ಮಾಡತಕ್ಕಂಥದ್ದು ಚರ್ಚಿನ ಒಂದು ಕೆಲಸ ಆಗಿತ್ತು. ಅದಾದ್ಮೇಲೆ ಮೋಸ್ಟ್ ಅರ್ಲಿ ರೈಟಿಂಗ್ಸ್ ವರ್ ರಿಲಿಜಿಯಸ್ ಇನ್ ನೇಚರ್ ಅಂದ್ರೆ ದ ಮೋಸ್ಟ್ ಅರ್ಲಿ ಅಂದ್ರೆ ಮೊಟ್ಟ ಮೊದಲನೇದಾಗಿ ಬರ್ತಿರ್ತಕ್ಕಂಥ ಎಲ್ಲ ಬರವಣಿಗೆಗಳು ಕೂಡ ಒಂದು ಧಾರ್ಮಿಕ ಒಂದು ನೇಚರ್ ಅನ್ನ ಹೊಂದಿದ್ವು. ಇಲ್ಲಿ ಸರ್ಮನ್ಸ್ಗಳಿದ್ವು, ಮೊರಾಲಿಟಿ ಪ್ಲೇಸ್ ಅಂಡ್ ಮಿಸ್ಟ್ರಿ, ಮಿರಾಕಲ್ ಅಂಡ್ ಮೊರಾಲಿಟಿ ಪ್ಲೇಸ್ ಅಂತ ಬರ್ತವೆ ಸ್ನೇಹಿತರೆ. ಓಕೆನಾ? ಮಿಸ್ಟ್ರಿ, ಮಿರಾಕಲ್ ಅಂಡ್ ಮೊರಾಲಿಟಿ ಪ್ಲೇಸ್ ಅಂತಂದೇಳಿ ಬರ್ತಾ ಹೋಗ್ತವೆ. ಅವು ಅಂತಂದ್ರೆ ಇವೆಲ್ಲವೂ ಕೂಡ ಯಾವುದರದ ಒಂದು ಭಾಗ ಆಗಿತ್ತು ಅನ್ನಂದ್ರೆ ಈ ಚರ್ಚ್ ನ ಭಾಗವೇ ಆಗಿತ್ತು ಅಂತ ನಾವು ನೋಡ್ತಾ ಹೋಗ್ತೀವಿ. ಬಿಬ್ಲಿಕಲ್ ಸ್ಟೋರೀಸ್ ಅಂತಂದೇಳಿ ಕೂಡ ನಾವು ನೋಡ್ತಾ ಹೋಗ್ತೀವಿ. ಓಕೆ ಸ್ನೇಹಿತರೆ, ನಮ್ಗೆ ಹೇಳಿದ್ನಲ್ಲ ಮಿಸ್ಟ್ರಿ ಅಂತಕ್ಕಂತಹ ಪ್ಲೇಸ್ ಏನಿದಾವಲ್ಲ, ಓಕೆನಾ,
ಒಂದು ನಿಮಿಷ, ಮಿಸ್ಟ್ರಿ ಅಂತಕ್ಕಂಥ ಪ್ಲೇಸ್ ಇದು ಬಹಳ ಇಂಪಾರ್ಟೆಂಟ್. ಇದನ್ನ ನೆನಪು ಇಟ್ಕೊಳ್ಳೇಬೇಕು. ಯಾಕಂತಂದ್ರೆ ಬಹಳಷ್ಟು ಬಾರಿ ಏನಾಗಿದೆ ಅಂತಂದ್ರೆ ಈ ವಿಚಾರದ ಬಗ್ಗೆ ಪ್ರಶ್ನೆ ಕೇಳಿದರೆ ಮಿಸ್ಟ್ರಿ ಪ್ಲೇಸ್ ಅಂತಂದು ಹೇಳಿ. ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಮಿರಾಕಲ್. ಯಾವುದು? ಮಿರಾಕಲ್ ಪ್ಲೇಸ್ ಅಂತ ಹೇಳ್ಬಿಟ್ಟು. ಮೂರನೇದು ಬಂದಾಗ ಮೊರಾಲಿಟಿ. ಯಾವುದು? ಮೊರಾಲಿಟಿ ಪ್ಲೇಸ್ ಅಂತಂದು ಹೇಳಿ ನಾವು ಕರಿತಾ ಹೋಗ್ತೀವಿ. ಹಾಗಿದ್ರೆ ಮಿಸ್ಟ್ರಿ ಪ್ಲೇಸ್ ಯಾವುದರ ಬಗ್ಗೆ ಮಾತಾಡುತ್ತೆ ಅಂತಂದು ಬಂದಾಗ ಸ್ಕ್ರಿಪ್ಚರ್ಗಳ ಬಗ್ಗೆ ಮಾತಾಡುತ್ತೆ. ಏನೋ ಫಾರ್ ಸ್ಕ್ರಿಪ್ಚರ್ ಅಂತಂದ್ರೆ ಬೈಬಲ್ ಬಗ್ಗೆ ಮಾತಾಡುತ್ತದೆ. ಮೊರಾಲಿಟಿ ಪ್ಲೇಸ್ ಮಿರಾಕಲ್ಸ್ ಪ್ಲೇಸ್ ಅಂತಂದ್ರೆ ಸೇಂಟ್ಸ್ಗಳ ಬಗ್ಗೆ. ಮೊರಾಲಿಟಿ ಪ್ಲೇಸ್ ಅಂತ ಬಂದ್ಬಿಟ್ಟಾಗ ಓಕೆ ಸಿ, ಈ ಮಿಸ್ಟ್ರಿ ಪ್ಲೇಸ್ ಏನಿದಾವಲ್ಲ, ಈ ಮಿಸ್ಟ್ರಿ ಪ್ಲೇಸ್ ಬಿಬ್ಲಿಕಲ್ ಸ್ಟೋರೀಸ್ಗಳ ಬಗ್ಗೆ ಮಾತಾಡೋದು. ಅಂದ್ರೆ ಬೈಬಲ್ಗೆ ಸಂಬಂಧಪಟ್ಟಂತಹ ವಿಚಾರಗಳ ಬಗ್ಗೆ ಈ ಪ್ಲೇಸ್ ಅಂದ್ರೆ ನಾಟಕಗಳು. ಮಿಸ್ಟ್ರಿ ಪ್ಲೇಸ್ ಅಂದ್ರೆ ನಾಟಕಗಳು. ಮಿಡಲ್ ಇಂಗ್ಲಿಷ್ ಅಲ್ಲಿ ಈ ಪ್ಲೇಸ್ ಗಳನ್ನ ನೋಡ್ತೀವಿ ನಾವು. ಡ್ರಾಮಾ ಬಂದಾಗ ಮಿಡಲ್ ಇಂಗ್ಲಿಷ್ ಪೀರಿಯಡ್ ಡ್ರಾಮಾ ನೋಡ್ತಾ ಇರೋ ಸಂದರ್ಭದಲ್ಲಿ ನಾವು ಈ ಮಿಸ್ಟ್ರಿ, ಮಿರಾಕಲ್ ಮತ್ತು ಮೊರಾಲಿಟಿ ಪ್ಲೇಸ್ ಬಗ್ಗೆ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇಲ್ಲಿ ಏನಂತಂದ್ರೆ ಬಿಬ್ಲಿಕಲ್ ಸ್ಕ್ರಿಪ್ಚರ್ಗಳಿಗೆ ಸಂಬಂಧಪಟ್ಟಂತ ಪ್ಲೇಸ್ಗಳನ್ನ ಅದಕ್ಕೆ ಸಂಬಂಧಪಟ್ಟಂತ ವಿಚಾರಗಳಿಗೆ ಸಂಬಂಧಪಟ್ಟಂತ ಪ್ಲೇಸ್ಗಳನ್ನ ಅಥವಾ ನಾಟಕಗಳನ್ನ ನೋಡ್ತಾ ಹೋಗ್ತೀವಿ. ಮಿರಾಕಲಸ್ ಪ್ಲೇಸ್ ವಿಚ್ ವಿಲ್ ಟಾಕ್ ಅಬೌಟ್ ದ ಲೈಫ್ಸ್ ಆಫ್ ದ ಸೇಂಟ್ಸ್. ಅಂದ್ರೆ ಸೇಂಟ್ಸ್ ಗಳ ಬಗ್ಗೆ, ಪಾದ್ರಿಗಳ ಬಗ್ಗೆ, ಅವರ ಲೈಫ್ ಗಳ ಬಗ್ಗೆ, ಸೇಂಟ್ಸ್ ಗಳ ಪಾದ್ರಿಗಳ ಲೈಫ್ ಗಳಿಗೆ ಬಗ್ಗೆ ಸಂಬಂಧಪಟ್ಟಂತೆ ಮಿರಾಕಲ್ಸ್ ಪ್ಲೇಸ್ ಗಳು ಮಾತಾಡ್ತಾ ಹೋಗ್ತವೆ. ಅಂಡ್ ನೆಕ್ಸ್ಟ್ ಮೊರಾಲಿಟಿ ಪ್ಲೇಸ್ ಅಂತ ಬಂದಾಗ ನೈತಿಕತೆ ಬಗ್ಗೆ, ಅಂದ್ರೆ ಅಲಿಗರಿಗಳಿಗೆ ಅಂದ್ರೆ ಸಿಂಬಾಲಿಕ್ ಆಗಿ, ಅಂದ್ರೆ ಈ ಮೊರಾಲಿಟಿ ನೈತಿಕತೆ ಅಂತಕ್ಕಂಥದ್ದು ಎಷ್ಟು ಇಂಪಾರ್ಟೆಂಟ್, ಅದು ನಮ್ಮ ಸ್ಪಿರಿಚುವಲ್ ಆಧ್ಯಾತ್ಮಿಕ ಬೆಳವಣಿಗೆ ಹೇಗೆ ಕಾರಣ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಮಿಸ್ಟ್ರಿ, ಈ ಮೊರಾಲಿಟಿ ಪ್ಲೇಸ್ಗಳು ಮಾತಾಡ್ತಾ ಹೋಗ್ತವೆ. ಹಾಗಾಗಿ ಈ ಮಿಸ್ಟ್ರಿ ಪ್ಲೇಸ್ ಯಾವ್ದ್ರ ಬಗ್ಗೆ ಹೇಳುತ್ತೆ, ಮೊರಾಲಿಟಿ ಪ್ಲೇಸ್ ಯಾವ್ದ್ರ ಬಗ್ಗೆ ಹೇಳುತ್ತೆ, ಮತ್ತು ಮಿರಾಕಲ್ ಪೋಯಮ್ಸ್ ಪ್ಲೇಸ್ಗಳು ಯಾವ್ದ್ರ ಬಗ್ಗೆ ಹೇಳುತ್ತೆ ಅನ್ನೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಸೊ ಯು ಮಸ್ಟ್ ಹ್ಯಾವ್ ಟು ರಿಮೆಂಬರ್ ದೀಸ್ 3 ಪಾಯಿಂಟ್ಸ್. ಓಕೆನಾ? ಓಕೆ, ನೆಕ್ಸ್ಟ್ ಬಂದಾಗ ದ ಬ್ಲಾಕ್ ಡೆತ್ ಅಂತ ಹೇಳಿ. ಯಾವುದು? ದ ಬ್ಲಾಕ್ ಡೆತ್ ಅಂತ ಹೇಳಿ. ದ ಬ್ಲಾಕ್ ಡೆತ್ ವಿಚ್ ವಾಸ್ ಟೇಕನ್ ಪ್ಲೇಸ್ ಇನ್ ದ ಇಯರ್ ಆಫ್ 1347 to 1351 in England. Okay, the Black Death killed nearly 1/3 of Europe's population. See how much dangerous it was in that time. Okay, Black Death means it is a plague. Okay, ಪ್ಲೇಗ್ ಅಂತಕ್ಕಂತಹ ಕಾಯಿಲೆ ಬಹುಶಃ ನಿಮ್ಗೆ ಗೊತ್ತಿರಬಹುದು. ಹಿಂದೆ ಈ ಪ್ಲೇಗ್ ಅಂತಕ್ಕಂತಹ ಕಾಯಿಲೆಗೆ ಏನಾದ್ರೆ ಔಷಧಿನೇ ಇರಲಿಲ್ಲ. ಸೊ ಇಫ್ ಇಟ್ ವಾಸ್ ಫೌಂಡ್ ಇನ್ ಅ ವಿಲೇಜ್, ದ ಹೋಲ್ ಪೀಪಲ್ ಆಫ್ ದ ವಿಲೇಜ್ ಯೂಸ್ ಟು ಗೋ ಸಮ್ವೇರ್ ಎಲ್ಸ್, ಬಿಕಾಸ್ ಒಬ್ಬ ವ್ಯಕ್ತಿ ಇದರಿಂದ ಅಫೆಕ್ಟ್ ಆದಂದ್ರೆ ಇರ್ತಕ್ಕಂಥ ಇಡೀ ಹಳ್ಳಿಯೇ ನಾಶ ಆಗ್ತಿತ್ತು. ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರಬಹುದು ಈ ಸಂದರ್ಭದಲ್ಲಿ ಅಂದ್ರೆ 1347 1351 ಕಾಲಘಟ್ಟದಲ್ಲಿ ದ ಬ್ಲಾಕ್ ಡೆತ್ ಕಿಲ್ಡ್ ನಿಯರ್ಲಿ 1/3 ಆಫ್ ದ ಯುರೋಪ್ ಪಾಪ್ಯುಲೇಷನ್. ಯುರೋಪಿನ 1/3 ಭಾಗದಷ್ಟು ಪಾಪ್ಯುಲೇಷನ್ ಅನ್ನ ಈ ಬ್ಲಾಕ್ ಡೆತ್ ಏನ್ ಮಾಡಿತ್ತು ಅಂತಂದ್ರೆ ಕಿಲ್ ಮಾಡಿತ್ತು ಅಂತಂದು ಹೇಳಿ ನಾವು ನೋಡ್ತಾ ಹೋಗ್ಬೋದು. ಲೆಡ್ ಟು ಸೋಷಿಯಲ್ ಅನ್ರೆಸ್ಟ್. ಓಕೆನಾ? ನಿಮಿಷ. ಓಕೆ, ಸಿ ದಿಸ್ ಬ್ಲಾಕ್ ಡೆತ್ ಲೆಡ್ ಟು ದ ಸೋಷಿಯಲ್ ಅನ್ರೆಸ್ಟ್. ಅಂದ್ರೆ ಸಾಮಾಜಿಕವಾಗಿ ಒಂದು ಅಸ್ವಸ್ಥತೆಯನ್ನ ಇದು ತಂದೊಡ್ಡುತ್ತೆ. ಅದಾದ್ಮೇಲೆ ಲೇಬರ್ ಶಾರ್ಟೇಜಸ್ ಆಗುತ್ತೆ. ಅಂದ್ರೆ ಜನರ ಶಾರ್ಟೇಜಸ್ ಅಥವಾ ಲೇಬರ್ಸ್ನ ಕಾರ್ಮಿಕರ ಕೊರತೆ ಈ ಬ್ಲಾಕ್ ಡೆತ್ ಇಂದ ಉಂಟಾಗುತ್ತೆ. ಅಂಡ್ ಕ್ವಶನಿಂಗ್ ಆಫ್ ರಿಲಿಜಿಯಸ್ ಅಥಾರಿಟಿ. The people started to question whether the God is there or not. If the God is there, he should have to control the plague. But the people are dying here, but there is no solution for it. ಈ ಸಾವಿಗೆ ಯಾವ ಒಂದು ಸೊಲ್ಯೂಷನ್ ಕೂಡ ಸಿಗ್ತಾ ಇಲ್ಲ. ಸೊ ಪೀಪಲ್ ಸ್ಟಾರ್ಟೆಡ್ ಟು ಕ್ವಶನ್ ದ ರಿಲಿಜಿಯಸ್ ಅಥಾರಿಟಿ. ಅಂದ್ರೆ ಧಾರ್ಮಿಕ ಒಂದು ಅಥಾರಿಟಿಯನ್ನ ಪೀಪಲ್ ಸ್ಟಾರ್ಟೆಡ್ ಟು ಕ್ವಶನ್. ಓಕೆನಾ? ದಿಸ್ ಇನ್ಫ್ಲೂಯೆನ್ಸ್ ದ ಲಿಟರೇಚರ್ ಟು ಬಿಕಮ್ ಮೋರ್ ರಿಯಲಿಸ್ಟಿಕ್ ಅಂಡ್ ಕ್ರಿಟಿಕಲ್ ಆಫ್ ಸೊಸೈಟಿ ಅಂತ ಹೇಳಿ. ಅಂದ್ರೆ ಇದು ಏನಾಗುತ್ತೆ ಅಂತಂದ್ರೆ ಲಿಟರೇಚರ್ ಅನ್ನ ಮೋರ್ ರಿಯಾಲಿಸ್ಟಿಕ್ ಆಗಿ, ಅಂದ್ರೆ ತುಂಬಾ ಒಂದು ವಾಸ್ತವಿಕವಾಗಿ ಮತ್ತು ಕ್ರಿಟಿಕಲ್ ಆಫ್ ದ ಸೊಸೈಟಿ, ಅಂದ್ರೆ ಸಮಾಜವನ್ನ ಕ್ರಿಟಿಕ್ ಮಾಡುವಂತಹ ಒಂದು, ಸಮಾಜವನ್ನ ಪ್ರಶ್ನಿಸುವಂತಹ ಒಂದು ಮನೋಭಾವವನ್ನ ಬೆಳೆಸುವುದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಸಿಚುವೇಶನ್
ಹೋಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಇದ್ರ ನಂತರ ಬಂದಾಗ ರೈಸ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತ ನಾವು ನೋಡ್ತಾ ಹೋಗ್ತೀವಿ. ರೈಸ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತ ಹೇಳಿ. ಸೊ by the 14th century English regained importance. Geoffrey Chaucer played a key role in popularizing English in literature ಅಂತ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ 14ನೇ ಶತಮಾನದ ಕಾಲಘಟ್ಟದ ಸಂದರ್ಭದ ಹೊತ್ತಿಗೆ ಇಂಗ್ಲಿಷ್ ರಿಗೈನ್ಡ್ ಇಟ್ಸ್ ಇಂಪಾರ್ಟೆನ್ಸ್ ಬಿಕಾಸ್ ಇಟ್ ವಾಸ್ ನಾಟ್ ದಟ್ ಇಂಪಾರ್ಟೆಂಟ್ ಲ್ಯಾಂಗ್ವೇಜ್ ಇನ್ ದ ಟೈಮ್ ಬಿಕಾಸ್ ದ ಲ್ಯಾಟಿನ್ ಅಂಡ್ ಫ್ರೆಂಚ್ were so influential, but by the 14th century English gained its importance. English ತನ್ನದೇ ಆಗಿರತಕ್ಕಂಥ ಇಂಪಾರ್ಟೆನ್ಸ್ ಅನ್ನ ಪಡಿತಾ ಹೋಗ್ತದೆ. ಎಸ್ಪೆಷಲಿ Geoffrey Chaucer played a key role, a crucial role in popularizing English in literature because its contribution to the English literature is immense because his Canterbury Tales, the work written by William Geoffrey Chaucer, is more prominent, very important. So that gave the a kind of a great push to the growth of English language ಅಂತ ನಾವು ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಬಂದಾಗ ಮೇಜರ್ ಲಿಟರರಿ ಫಾರ್ಮ್ಸ್ ಅಂತ. ಯಾವುದು ಮೇಜರ್ ಲಿಟರರಿ ಫಾರ್ಮ್ಸ್ ಅಂದ್ರೆ ಮಿಡವಲ್ ಇಂಗ್ಲಿಷ್ ಪೀರಿಯಡ್ ಅಲ್ಲಿ ಯಾವ ಮೇಜರ್ ಲಿಟರರಿ ಫಾರ್ಮ್ಸ್ ನಮಗೆ ನೋಡೋದಕ್ಕೆ ಸಿಗ್ತವೆ ಅಂತಂದ್ರೆ ಒಂದು ರೊಮ್ಯಾನ್ಸ್. ಯಾವುದು ದ ರೊಮ್ಯಾನ್ಸ್. ವಿ ಕ್ಯಾನ್ ಸಿ ಸ್ಟೋರೀಸ್ ಆಫ್ ದ ನೈಟ್ಸ್, chivalry and adventure. Okay na? In the old English period also the stories were there, romantic stories were there, but here knights ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು. ನೈಟ್ಸ್ ಅಂತಂದ್ರೆ ಯಾರು? ಯೋಧರು ಅಂತ ಹೇಳಿ. ಸಿವಿಲ್ರಿ, ಓಕೆ, ಶಿವಿಲ್ರಿ ರೊಮ್ಯಾನ್ಸ್ ಅಂತ ಕರಿತೀವಿ. ಶಿವಿಲ್ರಿ ರೊಮ್ಯಾನ್ಸ್ ಅಂದ್ರೆ ಯೋಧರ ಒಂದು ಪ್ರೇಮ ಕಥೆಗಳು ಅಥವಾ ಪ್ರೇಮ ಪದ್ಯಗಳನ್ನ ನಾವು ಈ ಸಂದರ್ಭದಲ್ಲಿ ನೋಡೋದಕ್ಕೆ ಸಿಗ್ತದೆ. ನೆಕ್ಸ್ಟ್ ಅಡ್ವೆಂಚರ್ ಅಂದ್ರೆ ಸಾಹಸ ಭರಿತ ಕಥೆಗಳನ್ನ ನೋಡೋದಕ್ಕೆ ಕೂಡ ನಾವು ನೋಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಇವತ್ತು ಅಲ್ಲಿ ಇರ್ತಕ್ಕಂಥ ಒಂದು ಬರವಣಿಗೆಗಳು ನೋಡ್ತಾ ಹೋದ್ರೆ ಸರ್ ಗಾವಿಯನ್ ಅಂಡ್ ದ ಗ್ರೀನ್ ನೈಟ್ ಅಂತಕ್ಕಂಥದ್ದು ಕೂಡ ಒಂದು ಈ ರೊಮ್ಯಾನ್ಸ್ಗೆ ಒಂದು ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಬಂದಾಗ ರಿಲಿಜಿಯಸ್ ಲಿಟರೇಚರ್ ಅಂತ. ಅಂದ್ರೆ ರಿಲಿಜಿಯಸ್ ಲಿಟರೇಚರ್, ಸರ್ಮನ್ಸ್ ಮತ್ತೆ ಹೋಮಿಲೀಸ್ ಅಂಡ್ ಮೊರಾಲಿಟಿ ಪ್ಲೇಸ್ ಫೋಕಸ್ ಆನ್ ಸಾಲ್ವೇಷನ್ ಅಂಡ್ ಸಿನ್ಸ್. ನಾನು ಆಲ್ರೆಡಿ ನಿಮಗೆ ಹೇಳಿದ ಹಾಗೆ ಮಿಸ್ಟ್ರಿ, ಮಿರಾಕಲ್ ಮತ್ತು ಮೊರಾಲಿಟಿ ಪ್ಲೇಸ್ ಪ್ಲೇಡ್ ಅ ವೆರಿ ಕ್ರೋಷಿಯಲ್ ರೋಲ್ ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಈ ಸರ್ಮನ್ಸ್ ಅಂತಂದ್ರೆ ಧರ್ಮೋಪದೇಶ ಅಥವಾ ಬೋಧನೆ ಅಂತ ಕರಿಬಹುದು. ಹೋಮಿಲೀಸ್ ಅಂದ್ರೆ ಕೂಡ ಬೋಧನೆ ಅಂತ ಅರ್ಥ ಆಗುತ್ತೆ. ಮೊರಾಲಿಟಿ ಪ್ಲೇಸ್ ಅಂತಂದ್ರೆ ನಾನು ಹೇಳಿದ ನೈತಿಕತೆಗೆ ಸಂಬಂಧಪಟ್ಟಂತ ಪ್ಲೇಸ್ಗಳು ಕೂಡ ಇಲ್ಲಿ ಇರ್ತಾ ಇದ್ವು. ನೆಕ್ಸ್ಟ್ ಬಂದಾಗ ಫೋಕಸ್ ಆನ್ ಸಾಲ್ವೇಷನ್ ಅಂಡ್ ಸಿನ್. ಸಾಲ್ವೇಷನ್ ಅಂದ್ರೆ ಮುಕ್ತಿ ಅಂತ. ಅಂದ್ರೆ ಎಲ್ಲ ಧರ್ಮಗಳಲ್ಲಿ ಇರ್ತಕ್ಕಂಥದ್ದೇ ಮುಕ್ತಿ ಅಂತಕ್ಕಂಥ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿತ್ತು. ಸೊ ಹಾಗಾಗಿ ಮುಕ್ತಿ ಅಥವಾ ಸಾಲ್ವೇಷನ್ ಅಂಡ್ ಸಿನ್, ಪಾಪ, ಇವು ರಿಲಿಜಿಯಸ್ ಲಿಟರೇಚರ್ ನೋಡೋದಕ್ಕೆ ಸಿಗ್ತಕ್ಕಂಥ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗಿದ್ದು ಸ್ನೇಹಿತರೆ. ನಂತರ ಬಂದಾಗ ಅಲಿಗರಿ ಒಂದು ನಿಮಿಷ. ಅಲಿಗರಿ ಅಂತ ಬಂದಾಗ ಸಿ ವಾಟ್ ಈಸ್ ಅಲಿಗರಿ ಅಂತ ಬಂದಾಗ ಸ್ಟೋರೀಸ್ ವಿತ್ ಸಿಂಬಾಲಿಕ್ ಮೀನಿಂಗ್ ಅಂತ. ಅಂದ್ರೆ ಒಂದು ಸ್ಟೋರಿ ಇರ್ತದೆ ಬಟ್ ಅಲ್ಲಿ ಸಿಂಬಾಲಿಕ್ ಮೀನಿಂಗ್ ಇರ್ತದೆ. ದ ಮೀನಿಂಗ್ ವಿಲ್ ಬಿ ಸಿಂಬಾಲಿಕ್, ನಾಟ್ ಸಿಂಬಾಲಿಕ್ ಅಂದ್ರೆ ನಾಟ್ ಡೈರೆಕ್ಟ್ ಆಗಿರಲ್ಲ, ಒಂದು ಸಿಂಬಾಲಿಕ್ ಆಗಿ ಒಂದು ಮೀನಿಂಗ್ ಅನ್ನ ನೀಡಲಾಗಿರುತ್ತೆ. ಪೈರ್ಸ್ ಪ್ಲೋಮ್ಯಾನ್ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ಅಲಿಗರಿ ಅಂತ. ಓಕೆನಾ? ಅಲಿಗರಿ, ಅವಳ ಮನಸ್ಸು ಕಲ್ಲು ಅಂತಂದ್ರೆ ಅವಳ ಮನಸ್ಸು ನಿಜವಾಗಿಯೂ ಕಲ್ಲು ಅಂತಲ್ಲ, ಅಷ್ಟು ಕಠೋರವಾದದ್ದು ಗಟ್ಟಿಯಾದದ್ದು ಅಂತ. ಸೊ ಇಲ್ಲಿ ಒಂದು ಸಿಂಬಾಲಿಕ್ ಆಗಿ ಮೀನಿಂಗ್ ಅನ್ನ ನಾವೇನ್ ಮಾಡಿರ್ತಾರೆ, ಕೊಟ್ಟಿರ್ತಾರೆ. ಸೊ ಹಾಗಾಗಿ ಅದನ್ನ ನಾವು ಅಲಿಗರಿ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಬಂದಾಗ ಕೋಟ್ಲಿ ಲವ್ ಪೊಯೆಟ್ರಿ. ಕೋಟ್ಲಿ ಲವ್ ಪೊಯೆಟ್ರಿ ಅಂತ ಬಂದಾಗ ಐಡಿಯಲೈಸ್ಡ್ ಲವ್ ಬಿಟ್ವೀನ್ ದ ನೈಟ್ ಅಂಡ್ ದ ಲೇಡಿ. ಅಂದ್ರೆ ಯೋಧರಿಗೆ ಮತ್ತೆ ಯೋಧರು ಹಾಗೆ ಈ ಕೋರ್ಟ್ ಅಲ್ಲಿ ಇರ್ತಕ್ಕಂಥವ್ರು, ಈ ರಾಜಮನೆತನದಲ್ಲಿ ಇರ್ತಕ್ಕಂತಹ ಕ್ವೀನ್ಸ್ ಆಗಿರ್ಬೋದು ಮತ್ತೆ ಸಖಿಯರೊಂದಿಗೆ ಇರತಕ್ಕಂತಹ ಒಂದು ಲವ್ ಸ್ಟೋರಿಯನ್ನ ಸಂಬಂಧಪಟ್ಟಂತೆ ಕೋಟ್ಲಿ ಲವ್ ಪೊಯೆಟ್ರಿ ಕೂಡ ಈ ಒಂದು ಸಂದರ್ಭದಲ್ಲಿ ನೋಡೋದಕ್ಕೆ ಸಿಗ್ತದೆ. ಅಷ್ಟೇ ಅಲ್ಲದೆ ಇನ್ಫ್ಲೂಯೆನ್ಸ್ಡ್ ಬೈ ದ ಫ್ರೆಂಚ್ ಲಿಟರೇಚರ್ ಬಿಕಾಸ್ ನಾರ್ಮನ್ ಈ
ಈ ಮಿಡಲ್ ಇಂಗ್ಲಿಷ್ ಪೀರಿಯಡ್ ಅಲ್ಲಿ ಅಂದ್ರೆ ವಿಲಿಯಂ ದ ಕಾಂಕರರ್ ಅಟ್ಯಾಕ್ ಏನ್ ಮಾಡಿದ್ರು ಅಂದ್ರೆ ಫ್ರೆಂಚ್ ಇನ್ಫ್ಲುಯೆನ್ಸ್ ಆಟೋಮೆಟಿಕ್ ಆಗಿ ಅವ್ರ ಮೇಲೆ ಇತ್ತು, ಇಂಗ್ಲೆಂಡ್ ಮೇಲೆ ಇತ್ತು. ಸೊ ಹಾಗಾಗಿ ಈ ಫ್ರೆಂಚ್ ಲಿಟ್ರೇಚರ್ ತುಂಬಾ ಏನಾಗುತ್ತೆ, ಇನ್ಫ್ಲುಯೆನ್ಸ್ ನ ಬೀರ್ತಾ ಹೋಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಬಂದಾಗ ಥೀಮ್ಸ್ ಆಫ್ ಮಿಡಲ್ ಇಂಗ್ಲಿಷ್ ಲಿಟ್ರೇಚರ್. ಥೀಮ್ಸ್ ಆಫ್ ಮಿಡಲ್ ಇಂಗ್ಲಿಷ್ ಲಿಟ್ರೇಚರ್. ವಾಟ್ ಆರ್ ದ ಥೀಮ್ಸ್, ವಾಟ್ ಆರ್ ದ ಇಂಪಾರ್ಟೆಂಟ್ ಥೀಮ್ಸ್ ಅಂತ ಬಂದಾಗ ಒಂದು ರಿಲಿಜಿಯನ್ ಅಂಡ್ ಮೊರಾಲಿಟಿ, ಅಂದ್ರೆ ರಿಲಿಜಿಯನ್ ಮತ್ತು ಧಾರ್ಮಿಕತೆ ಒಂದು ನೈತಿಕತೆ. ಡಾಮಿನೆಂಟ್ ಥೀಮ್ಸ್ ಏನಂದ್ರೆ ಡಾಮಿನೆಂಟ್ ಥೀಮ್ಸ್ ಫೋಕಸ್ ಆನ್ ಹೆವೆನ್ ವರ್ಸಸ್ ಹೆಲ್, ಸಿನ್ ಅಂಡ್ ರಿಡಂಪ್ಷನ್, ಮಾರಲ್ ಲೆಸನ್ಸ್. ಅಂದ್ರೆ ಅಲ್ಲಿರ್ತಕ್ಕಂಥ ರಿಲಿಜಿಯಸ್ ಅಂಡ್ ಮೊರಾಲಿಟಿ ಪ್ಲೇಸ್ ಯಾವ್ದ್ರ ಬಗ್ಗೆ ಒಂದು ಫೋಕಸ್ ಮಾಡ್ತಾ ಇದ್ವು, ವರ್ಕ್ಸ್ ಯಾವ್ದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ವು ಅಂದ್ರೆ ಒಂದು ಸ್ವರ್ಗ ಮತ್ತು ನರಕಗಳ ಬಗ್ಗೆ, ಹೆವೆನ್ ಅಂಡ್ ಹೆಲ್ ಬಗ್ಗೆ. ಸಿನ್ ಅಂಡ್ ರಿಡಂಪ್ಷನ್, ಸಿನ್ ಅಂದ್ರೆ ಪಾಪ ಮತ್ತು ಪಶ್ಚಾತ್ತಾಪ, ರಿಡಂಪ್ಷನ್ ಅಂದ್ರೆ ಪಶ್ಚಾತ್ತಾಪಗಳ ಬಗ್ಗೆ. ಅದಾದ್ಮೇಲೆ ಮಾರಲ್ ಲೆಸನ್ಸ್ ಗಳ ಬಗ್ಗೆ, ನೈತಿಕ ಪಾಠಗಳ ಬಗ್ಗೆ ನಮ್ಗೆ ಇವು ಏನ್ ಮಾಡ್ತವೆ ಅಂತಂದ್ರೆ ಮಾಹಿತಿಯನ್ನ ಕೊಡ್ತಾ ಹೋಗ್ತವೆ. ಎವ್ರಿ ಮ್ಯಾನ್ ಅನ್ನೋದೊಂದು ಇಟ್ ಈಸ್ ಅ ಮೊರಾಲಿಟಿ ಪ್ಲೇ, ಒಂದು ಮೊರಾಲಿಟಿ ಪ್ಲೇ, ಮಿಡಲ್ ಏಜ್ ಪೀರಿಯಡ್ ಅಲ್ಲಿ ಬರ್ತಕ್ಕಂಥ ಒಂದು ಮೊರಾಲಿಟಿ ಪ್ಲೇ ಅಂತ ನಾವು ನೋಡ್ತಾ ಹೋಗಬಹುದು. ಇದು ಒಂದು ವೆರಿ ಬ್ಯೂಟಿಫುಲ್ ಎಕ್ಸಾಂಪಲ್ ಫಾರ್ ದ ರಿಲಿಜಿಯನ್ ಅಂಡ್ ಮೊರಾಲಿಟಿ ಈ ಸಂಬಂಧಪಟ್ಟಂತೆ. ಅದಾದ ನಂತರ ನಾವು ನೋಡ್ತಾ ಹೋದಾಗ ಇನ್ನೊಂದು ಏನಪ್ಪಾ ಅಂತಂದಾಗ ಶಿವಿಲ್ರಿ ಅಂಡ್ ಹೀರೋಯಿಸಮ್. ಶಿವಿಲ್ರಿ ಅಂಡ್ ಹೀರೋಯಿಸಮ್, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಥೀಮ್ ಆಫ್ ದಿ ಮಿಡಲ್ ಇಂಗ್ಲಿಷ್ ಲಿಟರೇಚರ್ ನೋಡ್ತಾ ಹೋಗ್ಬೋದು. ನೈಟ್ಸ್ ಆಸ್ ಐಡಿಯಲ್ಸ್ ಆಫ್ ದ ಬ್ರೇವರಿ ಅಂಡ್ ಹಾನರ್ ಅಂತಂದ್ರೆ ಈ ಯೋಧರು ಏನಿದ್ರಪ್ಪ ಅಂದ್ರೆ ಅವರು ಒಂದು ಧೀರತನಕ್ಕೆ, ಒಂದು ಹಾನರ್ ಗೌರವಕ್ಕೆ ಅವರೊಂದು ಐಡಿಯಲ್ ಆಗಿ, ಅವರೊಂದು ಮಾಡೆಲ್ ಆಗಿ ಇದ್ರು. ಲಾಯಲಿಟಿ, ಕರೇಜ್ ಅಂಡ್ ರೆಸ್ಪೆಕ್ಟ್ ಫಾರ್ ದ ವುಮೆನ್, ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಓಕೆ ಇನ್ ದ ಲಿಟರೇಚರ್. ಲಾಯಲಿಟಿನ ನೋಡೋದಕ್ಕೆ ಸಿಗ್ತಿತ್ತು, ಕರೇಜ್ ನೋಡೋದಕ್ಕೆ ಸಿಗ್ತಿತ್ತು ಲಿಟರೇಚರ್ ಅಲ್ಲಿ, ರೆಸ್ಪೆಕ್ಟ್ ಫಾರ್ ದ ವುಮೆನ್ ಅನ್ನ ನೋಡೋದಕ್ಕೆ ನಮಗೆ ಲಿಟರೇಚರ್ ಅಲ್ಲಿ ಸಿಗ್ತಾ ಹೋಗ್ತಿತ್ತು. ಅದಾದ್ಮೇಲೆ ಲವ್ ಅಂಡ್ ಕೋರ್ಟ್ಲಿ ಐಡಿಯಾಸ್. ಓಕೆನಾ, ಲವ್ ಅಂಡ್ ಕೋರ್ಟ್ಲಿ ಐಡಿಯಾಸ್ ಅಂದ್ರೆ ಲವ್ ಪೋರ್ಟ್ರೈಡ್ ಆಸ್ ನೋಬೆಲ್, ಸ್ಪಿರಿಚುವಲ್ ಅಂಡ್ ಆಫ್ಟನ್ ಅನ್ಅಟೈನಬಲ್. ಅಂದ್ರೆ ಪ್ರೀತಿಯನ್ನ ಅವರೊಂದು ನೋಬೆಲ್ ಅಂದ್ರೆ ಒಂದು ಅದ್ಭುತವಾಗಿರ್ತಕ್ಕಂಥ, ಪ್ರೀಶಿಯಸ್ ಆಗಿರ್ತಕ್ಕಂಥ ಒಂದು ಭಾವ ಅಂತ ಭಾವಿಸಿದ್ರು. ಮತ್ತೆ ಆಧ್ಯಾತ್ಮಿಕ ಒಂದು ಏನಪ್ಪಾ ಅಂತಂದಾಗ ಬಂದಾಗ ಆಧ್ಯಾತ್ಮಿಕ ದೈವಿಕತೆ ಅಂತಂದು ಹೇಳಿ ಪ್ರೀತಿಯನ್ನ ಅವ್ರು ನಂಬಿದ್ರು. ಮತ್ತೆ ಆಫ್ಟನ್ ಅನ್ಅಟೈನಬಲ್, ಅದನ್ನ ಯಾರೂ ಕೂಡ ಗಳಿಸೋದಕ್ಕೆ ಆಗೋದಿಲ್ಲ, ಅದನ್ನ ಯಾರು ಪ್ರೀತಿ ಅನ್ನೋದನ್ನ ಯಾರು ಕೂಡ ಅನ್ಅಟೈನಬಲ್, ಅದನ್ನ ಹೊಂದುವುದಕ್ಕೆ ಆಗುವುದಿಲ್ಲ ಅಂತಕ್ಕಂಥ ವಿಚಾರಗಳನ್ನು ಕೂಡ ನಾವು ಈ ಒಂದು ಮಿಡಲ್ ಇಂಗ್ಲಿಷ್ ಪೀರಿಯಡ್ ನಲ್ಲಿ ಬರತಕ್ಕಂಥ ಲಿಟರೇಚರ್ ನೋಡೋದಕ್ಕೆ ಸಿಗ್ತದೆ. ಇನ್ಫ್ಲೂಯೆನ್ಸ್ಡ್ ಬೈ ದ ಫ್ರೆಂಚ್ ರೊಮ್ಯಾನ್ಸ್ ಟ್ರೆಡಿಷನ್. ಅಂದ್ರೆ ಇದು ಯಾವುದರ ಮೂಲಕ ಇನ್ಫ್ಲುಯೆನ್ಸ್ ಆಗಿತ್ತು ಅಂತ ಬಂದಾಗ ಫ್ರೆಂಚ್ ರೊಮ್ಯಾನ್ಸ್ ಟ್ರೆಡಿಷನ್ ಇಂದ ಇಲ್ಲಿ ಇನ್ಫ್ಲುಯೆನ್ಸ್ ಆಗಿತ್ತು ಅನ್ನೋದನ್ನ ನಾವು ನೋಡಬಹುದು. ಮತ್ತೆ ಬಂದಾಗ ಸೋಷಿಯಲ್ ಕ್ರಿಟಿಸಿಸಮ್. ಸೋಷಿಯಲ್ ಕ್ರಿಟಿಸಿಸಮ್ ಏನಾಗಿತ್ತು ಅಂತಂದ್ರೆ writers began criticizing corruption in the church and hypocrisy in society seen clearly in the Canterbury Tales. As I told you earlier, writers begin to criticize the corruption in the church. ಅಂದ್ರೆ ಈ ಚರ್ಚ್ ನಲ್ಲಿ ಆಗ್ತಿರ್ತಕ್ಕಂಥ ಕರಪ್ಷನ್ ಗಳನ್ನ people started to question, and hypocrisy in the society, ಸಮಾಜದಲ್ಲಿ ಇರತಕ್ಕಂಥ ಹಿಪೋಕ್ರಸಿ, ಮೇಲ್ವರ್ಗ ಕೆಳವರ್ಗ, ಮೇಲೆ ದೊಡ್ಡವರು ಅಂತಕ್ಕಂತಹ ಒಂದು ಸಮಾಜದಲ್ಲಿರ್ತಕ್ಕಂಥ ಮೇಲು ಕೀಳು ಅಂತಕ್ಕಂತಹ ಒಂದು ಘಟ್ಟಗಳೇನಿದ್ವಲ್ಲ, ಈ ಒಂದು ವ್ಯವಸ್ಥೆ ಏನಿತ್ತಲ್ಲ, ಅದನ್ನ ಪೀಪಲ್ ಸ್ಟಾರ್ಟ್ ಟು ಕ್ವಶನ್ ಇನ್ ದಿಸ್ ಟೈಮ್. ಅಂಡ್ ಈ ಒಂದು ಚರ್ಚಸ್ ನಲ್ಲಿ ಕರಪ್ಷನ್ ಎಲ್ಲ ಆಗ್ತಾ ಇತ್ತು. ಸೊ ಅದನ್ನೆಲ್ಲ ಜನ ಸ್ಟಾರ್ಟೆಡ್ ಟು ಕ್ವಶನ್. ದೀಸ್ ಆರ್ ಆಲ್ ದ ಥಿಂಗ್ಸ್ ದಟ್ ವಿ ಕ್ಯಾನ್ ಸೀನ್ ಇನ್ ದ ಕ್ಯಾಂಟರ್ಬರಿ ಟೇಲ್ಸ್ written by Geoffrey Chaucer. Geoffrey Chaucer ಅವರು ಬರತಕ್ಕಂಥ ಕ್ಯಾಂಟರ್ಬರಿ ಟೇಲ್ಸ್ ಅಲ್ಲಿ ಈ ಒಂದು ಹೈರಾರ್ಕಿಯಲ್ ಸಿಸ್ಟಮ್ ಬಗ್ಗೆ ನಮಗೆ ನೋಡೋದಕ್ಕೆ ಸಿಗ್ತದೆ ಸ್ನೇಹಿತರೆ. ಬಹುಶಃ ನಿಮ್ಗೆ ಗೊತ್ತಿರಬಹುದು. ಹಿಯರ್ he explains about the every class of the society. He explains every class of the society. Every class of the society's people can be seen in the Canterbury Tales. You can see the parson's tale, the knight's tale, knight's son's tale, okay, the wife of Bath's tale, ಮತ್ತೆ ಕುಕ್ಸ್ ಟೇಲ್, ಓಕೆನಾ, ಫಿಸಿಷಿಯನ್ ಟೇಲ್ ಎಲ್ಲ. ಅಂದ್ರೆ ಎಲ್ಲ ಫಿಸಿಷಿಯನ್ ನಿಮ್ಗೆ ನೋಡೋದಕ್ಕೆ ಸಿಗ್ತಾನೆ, ನೈಟ್ ನೋಡೋದಕ್ಕೆ ಸಿಗ್ತಾನೆ, ಲಾಯರ್ ನೋಡೋದಕ್ಕೆ ಸಿಗ್ತಾನೆ, ಓಕೆನಾ, ಪ್ರಿಯರಸ್ ಅವಳೊಬ್ಬ ನನ್ ಅವಳನ್ನು ನೋಡೋದಕ್ಕೆ ಸಿಗ್ತಾಳೆ. ಸೊ ಎವ್ರಿ ಕ್ಲಾಸ್ ಆಫ್ ದ ಸೊಸೈಟಿ, ಎವ್ರಿ ಕ್ಲಾಸ್ ಆಫ್ ದ ಪೀಪಲ್ ಆಫ್ ದ ಸೊಸೈಟಿ ಕ್ಯಾನ್ ಬಿ ಸೀನ್ ಇನ್ ದ ಕ್ಯಾಂಟರ್ಬರಿ ಟೇಲ್ಸ್ ಅಂತ ನಾವು ನೋಡ್ತಾ ಹೋಗಬಹುದು ಸ್ನೇಹಿತರೆ. ನೆಕ್ಸ್ಟ್ ಬಂದಾಗ ಹ್ಯೂಮನ್ ನೇಚರ್ ಅಂಡ್
realism. Human nature and realism. This is the very important, very important focus shifted from purely religious to the real human behavior. ಯಾಕಂತಂದ್ರೆ in the old English period, if we see, the literature was mainly based on the religious, okay, and heroism. ಅಂದ್ರೆ ರಿಲಿಜಿಯನ್ ಮತ್ತು ಹೀರೋಯಿಸಮ್ ಅನ್ನೇ ಆಧರಿಸಿತ್ತು ಯಾವಾಗ ಓಲ್ಡ್ ಇಂಗ್ಲಿಷ್ ಪೀರಿಯಡ್ ಅಲ್ಲಿ ಲಿಟರೇಚರ್ ಸಾಹಿತ್ಯ. ಬಟ್ ಆದ್ರೆ in the middle English period, the literature was shifted from religious to the real human behavior. ನಿಜವಾಗಿರ್ತಕ್ಕಂತಹ ಮಾನವನ ನಡವಳಿಕೆಗಳ ನಡವಳಿಕೆಗೆ ಬಗ್ಗೆ ಸಂಬಂಧಿಸಿದಂತೆ ಮತ್ತೆ ರಿಲಿಜಿಯಸ್ ಅನ್ನ ಹೊರತುಪಡಿಸಿ ವಾಸ್ತವಿಕತೆಯನ್ನು ರಿಯಾಲಿಟಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಬರವಣಿಗೆ ಈ ಮಿಡಲ್ ಇಂಗ್ಲಿಷ್ ಪೀರಿಯಡ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಇಟ್ ಇಸ್ ದ ಗ್ರೇಟೆಸ್ಟ್ ಶಿಫ್ಟ್ ಅಂತ ನಾವು ಬದಲಾವಣೆ ಅಂತಂದೇಳಿ ನಾವು ನೋಡೋದಕ್ಕೆ ಕಾಣ್ತದೆ ಸ್ನೇಹಿತರೆ. ಅದಾದ್ಮೇಲೆ ಕ್ಯಾರೆಕ್ಟರ್ಸ್ ಬಿಕೇಮ್ ಮೋರ್ ಇಂಡಿವಿಜುವಲ್ ಅಂಡ್ ಕಾಂಪ್ಲೆಕ್ಸ್ ಅಂತಂದ್ರೆ ಒಂದು ಹೀರೋಯಿಕ್ ಕ್ಯಾರೆಕ್ಟರ್ಗಳನ್ನ ಓಲ್ಡ್ ಇಂಗ್ಲಿಷ್ ಪೀರಿಯಡ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇತ್ತು. ಬಟ್ ಆದ್ರೆ ಹಿಯರ್ ದ ಕ್ಯಾರೆಕ್ಟರ್ಸ್ ಬಿಕಮ್ ಮೋರ್ ಇಂಡಿವಿಜುವಲ್ ಅಂಡ್ ಕಾಂಪ್ಲೆಕ್ಸ್ ಅಂದ್ರೆ ವೈಯಕ್ತಿಕ ಒಬ್ಬ ವ್ಯಕ್ತಿಯ ಒಂದು ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡ್ತಕ್ಕಂತಹ ಮತ್ತು ಸಮಾಜದ ವಿವಿಧ ವರ್ಗಗಳಿರ್ತಕ್ಕಂಥ ಜನರ ಒಂದು ಬದುಕನ್ನ ಚಿತ್ರಿಸ್ತಕ್ಕಂತಹ ಒಂದು ಬರವಣಿಗೆ ಈ ಒಂದು ಕಾಲಘಟ್ಟದಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಸೊ ಹಾಗಾಗಿ ದಿಸ್ ಇಸ್ ದ ಶಿಫ್ಟ್ ಫ್ರಮ್ ರಿಲಿಜಿಯಸ್ ಟು ರಿಯಲ್ ಹ್ಯೂಮನ್ ಬಿಹೇವಿಯರ್ ಅಂತ ನಾವು ನೋಡ್ತಾ ಹೋಗ್ಬೋದು. ಇಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಂತ ನೋಡ್ಬೋದು. ಮತ್ತೆ ನೆಕ್ಸ್ಟ್ ಬಂದಾಗ ಸ್ಟೈಲ್ ಆಫ್ ಮಿಡಲ್ ಇಂಗ್ಲಿಷ್ ಲಿಟರೇಚರ್. ವಾಟ್ ಈಸ್ ದ ಸ್ಟೈಲ್ಸ್, ಹೌ ಡಿಡ್ ದೇ ರೈಟ್ ಅಂತ ಬಂದಾಗ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂತ ನೋಡ್ಬೋದು. ಏನಂದ್ರೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ಟ್ರಾನ್ಸಿಷನ್ ಫ್ರಮ್ ಓಲ್ಡ್ ಇಂಗ್ಲಿಷ್ ಟು ಮಿಡಲ್ ಇಂಗ್ಲಿಷ್. ಅಂದ್ರೆ ಓಲ್ಡ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಇಂದ ಮಿಡಲ್ ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ ಲ್ಯಾಂಗ್ವೇಜ್ ಸ್ವಲ್ಪ ಅಪ್ಗ್ರೇಡ್ ಆಯಿತು, ಸ್ವಲ್ಪ ಲ್ಯಾಂಗ್ವೇಜ್ ನಲ್ಲಿ ಬದಲಾವಣೆ ನೋಡೋದಕ್ಕೆ ಸಿಗ್ತದೆ. ನೆಕ್ಸ್ಟ್ ಅದಾದ್ಮೇಲೆ ಸಿಂಪ್ಲರ್ ಗ್ರಾಮರ್ ಅಂಡ್ ಮೋರ್ ವ್ಯಾಕ್ಯಾಬ್ಯುಲರಿ, ಎಸ್ಪೆಷಲಿ ಫ್ರೆಂಚ್ ವರ್ಡ್ಸ್. ಅಂತಂದ್ರೆ ಫ್ರೆಂಚ್ ಇನ್ಫ್ಲುಯೆನ್ಸ್ ಇದ್ದ ಕಾರಣ ಒಂದಿಷ್ಟು ಫ್ರೆಂಚ್ ವರ್ಡ್ಸ್ ಕೂಡ ಇದರಲ್ಲಿ ಏನಾದ್ರು ಮೋರ್ ವೆಕ್ಯಾಬ್ಯುಲರಿ ಏನಾಯ್ತು ಇದರಲ್ಲಿ ಎಮರ್ಜ್ ಆಯ್ತು. ಮತ್ತೆ ಸಿಂಪಲ್ ಗ್ರಾಮರ್ ಕೂಡ ಒಂದ್ ಸ್ವಲ್ಪ ಡೆವಲಪ್ ಆಯ್ತು ಅಂತ ನಾವು ನೋಡ್ಬೋದು ಈ ಸಂದರ್ಭದಲ್ಲಿ. ನೆಕ್ಸ್ಟ್ ಯೂಸ್ ಆಫ್ ವರ್ನಾಕ್ಯುಲರ್ ಅಂತ ಪತ್ತಂದ್ರೆ ಈ ಪ್ರಾದೇಶಿಕತೆ ಅಥವಾ ಪ್ರಾದೇಶಿಕ ಭಾಷೆ ಅಂತ ಕರಿತೀವಲ್ಲ, ಅದನ್ನ ವರ್ನಾಕ್ಯುಲರ್ ಲ್ಯಾಂಗ್ವೇಜ್ ಅಥವಾ ಪ್ರಾದೇಶಿಕತೆ ಅಂತ ಅರ್ಥ ಬರುತ್ತೆ. ವರ್ನಾಕ್ಯುಲರ್ ಲ್ಯಾಂಗ್ವೇಜ್ ಅಂದ್ರೆ ಪ್ರಾದೇಶಿಕ ಭಾಷೆ ಅಂತ ಬರ್ತದೆ. ರೈಟರ್ಸ್ ಬಿಗ್ಯಾನ್ ಯೂಸಿಂಗ್ ದ ಇಂಗ್ಲಿಷ್ ಇನ್ಸ್ಟೆಡ್ ಆಫ್ ಲ್ಯಾಟಿನ್ ಆರ್ ಫ್ರೆಂಚ್. ಅಂದ್ರೆ ವರ್ನಾಕ್ಯುಲರ್ ಲ್ಯಾಂಗ್ವೇಜ್ ಆಗಿರ್ತಕ್ಕಂಥ ಇಂಗ್ಲಿಷ್ ಅನ್ನ, ಸಾಮಾನ್ಯವಾಗಿರ್ತಕ್ಕಂಥ ಪ್ರಾದೇಶಿಕ ಭಾಷೆ ಆಗಿರ್ತಕ್ಕಂಥ ಇಂಗ್ಲಿಷ್ ಅನ್ನ ಜನ ಬಳಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಇನ್ಸ್ಟೀಡ್ ಆಫ್ ಲ್ಯಾಟಿನ್ ಅಂಡ್ ಫ್ರೆಂಚ್ ಮತ್ತು ಲ್ಯಾಟಿನ್ ನ ಬದಲಿಗೆ. ಅಂಡ್ ರೈಟರ್ಸ್ ಸ್ಟಾರ್ಟೆಡ್ ಟು ರೈಟ್ ಇನ್ ಇಂಗ್ಲಿಷ್ ಅಂಡ್ ಮೇಡ್ ಲಿಟ್ರೇಚರ್ ಆಕ್ಸೆಸಿಬಲ್ ಟು ದ ಕಾಮನ್ ಪೀಪಲ್. ಅಂದ್ರೆ ಇದು ಏನ್ ಮಾಡುತ್ತದೆ ಅಂತಂದ್ರೆ ಲಿಟ್ರೇಚರ್ ನ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ ತಲುಪಿಸುವುದಕ್ಕೆ ಈ ಒಂದು ಇಂಗ್ಲಿಷ್ ಭಾಷೆಯ ಬಳಕೆ ಸಹಾಯಕ ಆಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಬಂದಾಗ ನರೇಟಿವ್ ಸ್ಟೈಲ್ ಅಂತ. ಏನು ನರೇಟಿವ್ ಸ್ಟೈಲ್ ಅಂತ ಬಂದಾಗ ಸ್ಟೋರೀಸ್ ಬಿಕಮ್ ಮೋರ್ ರಿಯಾಲಿಸ್ಟಿಕ್. ಓಕೆನಾ, ಅಂದ್ರೆ ಇಲ್ಲಿ ಬರತಕ್ಕಂಥ ಏನು ಸ್ಟೋರಿಗಳಿದ್ವು, ಕಥೆಗಳಿದ್ವು ತುಂಬಾ ರಿಯಾಲಿಸ್ಟಿಕ್ ಆಗಿ ನೈಜವಾಗಿ ಏನಾದ್ರು ರೂಪುಗೊಂಡವು. ಮೋರ್ ಹ್ಯೂಮರಸ್ ಅಂಡ್ ಸಟೈರಿಕಲ್, ಅಂದ್ರೆ ತುಂಬಾ ಹ್ಯೂಮರಸ್ ಆಗಿ ಮತ್ತು ಸಟೈರಿಕಲ್ ಅಂದ್ರೆ ಸೊಸೈಟಿಯನ್ನ ಅಣುಕಿಸುವಂತಹ, ಸೊಸೈಟಿಯಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಟೀಕಿಸುವಂತಹ ರೀತಿಯಲ್ಲಿ ಈ ಬರವಣಿಗೆ ನೋಡೋದಕ್ಕೆ ಸಿಗ್ತದೆ. ಅದಾದ್ಮೇಲೆ ಚಾಸರ್ ಯೂಸ್ಡ್ ದ ಫ್ರೇಮ್ ನರೇಟಿವ್ ಟೆಕ್ನಿಕ್ ಇನ್ ದ ಕ್ಯಾಂಟರ್ಬರಿ ಟೇಲ್ಸ್. ಅಂದ್ರೆ ಚಾಸರ್ ಏನ್ ಮಾಡಿದ್ರೆ ಅಂತಂದ್ರೆ ಫ್ರೇಮ್ ನರೇಟಿವ್ ಟೆಕ್ನಿಕ್ ಇನ್ ದ ಕ್ಯಾಂಟರ್ಬರಿ ಟೇಲ್ಸ್ ಅಂತ ಅಲ್ಲಿ ನಾವು ನೋಡೋದಕ್ಕೆ ಸಿಗ್ತದೆ. ಅಂದ್ರೆ ಕಥೆಯೊಳಗಡೆ ಒಂದು ಕಥೆ ಇದ್ರೆ ಅದನ್ನ ಫ್ರೇಮ್ ನರೇಟಿವ್ ಅಂತ ಕರಿತೀವಿ. ಓಕೆ, ಫ್ರೇಮ್ ನರೇಟಿವ್ ಅಂದ್ರೆ ಏನು? ಕಥೆಯೊಳಗೆ ಒಂದು ಕಥೆ ಇರಬೇಕು, ಅದನ್ನ ನಾವು ಫ್ರೇಮ್ ನರೇಟಿವ್ ಅಂತ ಕರಿತೀವಿ. ದಿಸ್ ಟೆಕ್ನಿಕ್ ವಾಸ್ ಯೂಸ್ಡ್ ಬೈ ದ ಜಫ್ರಿ ಚಾಸರ್ ಇನ್ ಕ್ಯಾಂಟರ್ಬರಿ ಟೇಲ್ಸ್. ನಾಟಕದಲ್ಲಿ ಇನ್ನೊಂದು ನಾಟಕ ಇದ್ರೆ ಅದನ್ನ ನಾವು ಫ್ರೇಮ್ ನರೇಟಿವ್ ಅಂತ ಕರಿತಾ ಹೋಗ್ತೀವಿ ಸ್ನೇಹಿತರೆ. ಅದಾದ್ಮೇಲೆ ಅಲಿಗೋರಿಕಲ್ ಅಂಡ್ ಸಿಂಬಾಲಿಕ್ ರೈಟಿಂಗ್. ಅಲಿಗೋರಿಕಲ್ ಅಂಡ್ ಸಿಂಬಾಲಿಕ್ ರೈಟಿಂಗ್ ಅಂತಂದೇಳಿ ನಾವು ನೋಡ್ತಾ ಹೋಗ್ಬೋದು. ಹೆವಿ ಯೂಸ್ ಆಫ್ ಸಿಂಬಾಲ್ಸ್ ಅಂಡ್ ಮಾರಲ್ ಮೀನಿಂಗ್ಸ್. ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಇನ್ ದ ಪ್ರೀವಿಯಸ್ ಸ್ಲೈಡ್ ಆಸ್ ವೆಲ್, ಎಸ್ಪೆಷಲಿ ಇನ್ ರಿಲಿಜಿಯಸ್ ಅಂಡ್ ಫಿಲಾಸಫಿಕಲ್ ವರ್ಕ್ಸ್. ಅಂದ್ರೆ ಸಿಂಬಾಲಿಕಲ್ ಮೀನಿಂಗ್ ಗಳನ್ನ, ಮಾರಲ್ ಮೀನಿಂಗ್ ಗಳನ್ನ ಇಲ್ಲಿ ಏನ್ ಮಾಡ್ತಾ ಇದ್ರು, ಬಳಸ್ತಾ ಇದ್ರು ಅಂತ ನಾವು ನೋಡ್ತಾ ಹೋಗಬಹುದು. ಇದಾದ ನಂತರ ವರ್ಸ್ ಫಾರ್ಮ್. ಏನಪ್ಪಾ ವರ್ಸ್ ಫಾರ್ಮ್ ಅಂತ ಬಂದಾಗ ಯೂಸ್ ಆಫ್ ರೈಮ್ ಅಂಡ್ ಅಲಿಟರೇಷನ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಎವ್ರಿಬಡಿ ಶುಡ್ ರಿಮೆಂಬರ್ ಇಟ್. ಯಾಕಪ್ಪ ಅಂತಂದಾಗ ಶಿಫ್ಟ್ ಫ್ರಮ್ ಓಲ್ಡ್ ಇಂಗ್ಲಿಷ್ ಅಲಿಟರೇಷನ್ ವರ್ಸ್ ಟು ರೈಮ್ಡ್
ಪೋಯಟ್ರಿ ಅಂತ ನೋಡ್ತಾ ಹೋಗ್ತೀವಿ. ಅಂದ್ರೆ ಇನ್ನು ಓಲ್ಡ್ ಇಂಗ್ಲಿಷ್ ಪೀರಿಯಡ್ ಅಲ್ಲಿ ಅಲಿಟರೇಷನ್ ಇತ್ತು. ಅಲಿಟರೇಷನ್ ಅಂತಂದ್ರೆ ರಿಪಿಟೇಷನ್ ಆಫ್ ದಿ ಕಾನ್ಸೋನೆಂಟ್ ಸೌಂಡ್ಸ್. ಬಾಲ್, ಬ್ಯಾಟ್, ಬ್ಯಾಡ್ ಅಂದ್ರೆ ಬಿ 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 ಇಲ್ಲಿ ಏನಾಯ್ತು, ರಿಪೀಟ್ ಆಯ್ತು. ಮೊದಲನೇ ವರ್ಡ್ನ ಮೊದಲನೇ ಪದ ಕಾನ್ಸೋನೆಂಟ್ ಇತ್ತು, ಎರಡನೇ ವರ್ಡ್ನ ಮೊದಲನೇ ಪದವನ್ನು ಕೂಡ ಮೊದಲನೇ ಲೆಟರ್ ಕೂಡ ಕಾನ್ಸೋನೆಂಟ್ ಇರ್ತದೆ, ಮೂರನೇ ಪದದ ಮೊದಲ ಲೆಟರ್ ಕೂಡ ಕಾನ್ಸೋನೆಂಟ್ ಇರ್ತದೆ. ಇದನ್ನ ಏನಂತ ಕರಿತೀವಿ, ಅಲಿಟರೇಷನ್ ಅಂತ ಕರಿತಾ ಹೋಗ್ತದೆ. ರಿಪಿಟೇಷನ್ ಆಫ್ ದಿ ಕಾನ್ಸೋನೆಂಟ್ ಸೌಂಡ್ಸ್ ಇನ್ ದ ಸೆಂಟೆನ್ಸ್. ಬಟ್ ಆದ್ರೆ ರೈಮ್ ಪ್ಯಾಟರ್ನ್ ಏನಾಗಿರಲಿಲ್ಲ, ಓಲ್ಡ್ ಇಂಗ್ಲಿಷ್ ಪೀರಿಯಡ್ ಅಲ್ಲಿ ಡೆವಲಪ್ ಆಗಿರಲಿಲ್ಲ. ಬಟ್ ಇನ್ ದ ಮಿಡಲ್ ಇಂಗ್ಲಿಷ್ ಪೀರಿಯಡ್ ಶಿಫ್ಟ್ ಫ್ರಮ್ ದ ಓಲ್ಡ್ ಇಂಗ್ಲಿಷ್ ಅಲಿಟರೇಟಿವ್ ವರ್ಡ್ಸ್ ಟು ದ ರೈಮ್ಡ್ ಪೋಯಟ್ರಿ ಅಂತಂದ್ರೆ ಪೀಪಲ್ ಸ್ಟಾರ್ಟೆಡ್ ಟು ಯೂಸ್ ದ ರೈಮ್ ಪೋಯಟ್ರಿ ಇನ್ ದ ಮಿಡಲ್ ಇಂಗ್ಲಿಷ್ ಪೀರಿಯಡ್. ರೈಮ್ ಯಾವಾಗ ಇಂಟ್ರೊಡ್ಯೂಸ್ ಆಯ್ತು ಸರ್ ಅಂತ ಬಂದಾಗ ಮಿಡಲ್ ಇಂಗ್ಲಿಷ್ ಪೀರಿಯಡ್ ಅಂತ ನೀವು ನೆನಪಲ್ಲಿ ಇಟ್ಕೊಂಡಿರ್ಬೇಕಾಗ್ತದೆ. ನೆಕ್ಸ್ಟ್ ಬಂದಾಗ ಟ್ರಾನ್ಸಿಷನ್ ಟು ರೆನೈಸನ್ಸ್ ಅಂದ್ರೆ ಬದಲಾವಣೆ ಅಂತ ನಾವು ನೋಡ್ತಾ ಹೋಗ್ಬೋದು. ಬೈ ದ 1500 ಅಂದ್ರೆ 1500ರ ಕಾಲಘಟ್ಟದ ಹೊತ್ತಿಗೆ ಪ್ರಿಂಟಿಂಗ್ ಪ್ರೆಸ್ ಇಂಟ್ರೊಡ್ಯೂಸ್ಡ್ ಬೈ ದ ವಿಲಿಯಂ ಕ್ಯಾಕ್ಸ್ಟನ್ ಅಂತ ನೋಡ್ತಾ ಹೋಗ್ತೀವಿ. ಸುಮಾರು 1676ರ ಕಾಲಘಟ್ಟದಲ್ಲಿ ಅಂದ್ರೆ ಇನ್ 1476 ದ ವಿಲಿಯಂ ಕ್ಯಾಕ್ಸ್ಟನ್ ವಾಟ್ ಇಸ್ ದಟ್ ಇಂಟ್ರೊಡ್ಯೂಸ್ ದ ಪ್ರಿಂಟಿಂಗ್ ಪ್ರೆಸ್ ಇನ್ ಇಂಗ್ಲೆಂಡ್. ಓಕೆ, ಇನ್ ಇಂಗ್ಲೆಂಡ್ ಅಲ್ಲಿ ಪ್ರಿಂಟಿಂಗ್ ಪ್ರೆಸ್ ನ ಇವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದಕ್ಕಿಂತ ಮುಂಚೆ ಜಾನ್ ಗುಟೆನ್ಬರ್ಗ್ ಅವರು ಜರ್ಮನಲ್ಲಿ ಮೂವೇಬಲ್ ಪ್ರಿಂಟಿಂಗ್ ಪ್ರೆಸ್ ನ ಕಂಡುಹಿಡಿದಿರ್ತಾರೆ, ಜಾನ್ ಗುಟೆನ್ಬರ್ಗ್. ಬಟ್ ಇನ್ ಇಂಗ್ಲೆಂಡ್ ವಿಲಿಯಂ ಕ್ಯಾಕ್ಸ್ಟನ್ ಇಂಟ್ರೊಡ್ಯೂಸ್ಡ್ ದ ಪ್ರಿಂಟಿಂಗ್ ಪ್ರೆಸ್ ಇನ್ ದ ಇಯರ್ ಆಫ್ 1479. ಇಟ್ ಕ್ರಿಯೇಟೆಡ್ ಲಿಟರಸಿ ಇನ್ಕ್ರೀಸ್ಮೆಂಟ್. ಓಕೆನಾ, ಇದೇನಾಗುತ್ತೆ, ಒಂದು ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸುವುದಕ್ಕೆ ತುಂಬಾ ಕಾರಣ ಆಗುತ್ತೆ. ಇಂಗ್ಲಿಷ್ ಬಿಕಮ್ ಸ್ಟ್ಯಾಂಡರ್ಡೈಸ್ಡ್. ಇಂಗ್ಲಿಷ್ ಭಾಷೆ ಒಂದು ಸ್ಟ್ಯಾಂಡರ್ಡ್ ಅಂದ್ರೆ ಇದು ತುಂಬಾ ದೊಡ್ಡ ಬದಲಾವಣೆ ಕಾರಣ ಆಗುತ್ತೆ ಸ್ನೇಹಿತರೆ. ಯಾಕೆ ಅಂತಂದ್ರೆ ಪ್ರಿಂಟಿಂಗ್ ಪ್ರೆಸ್ ಇಂಟ್ರೊಡಕ್ಷನ್ ಆದ ಕಾರಣ ಪೀಪಲ್ ಸ್ಟಾರ್ಟ್ ಟು ರೀಡ್ ದ ಬೈಬಲ್ ಅಂಡ್ ಮೋರ್ ಇಂಪಾರ್ಟೆಂಟ್ ವರ್ಕ್ಸ್ ಆಫ್ ದ ಇಂಗ್ಲೆಂಡ್ ಸ್ಟಾರ್ಟೆಡ್ ಟು ಸರ್ಕ್ಯುಲೇಟ್ ಆಲ್ ಓವರ್ ದ ಇಂಗ್ಲೆಂಡ್. ಎಲ್ಲ ಕಡೆಗೂ ಕೂಡ ಸರ್ಕ್ಯುಲೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಜನ ಸ್ಟಾರ್ಟೆಡ್ ಟು ರೀಡ್ ದ ವರ್ಕ್, ಜನ ಸ್ಟಾರ್ಟೆಡ್ ಟು ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್, ಅಂಡರ್ಸ್ಟ್ಯಾಂಡ್ ದ ಸೊಸೈಟಿ, ಅಂಡರ್ಸ್ಟ್ಯಾಂಡ್ ದ ಪೀಪಲ್. ಸೊ ಇಟ್ created a revolutionary thinking in the people's mind. So it brought the greatest change in the English society. So it led to the Renaissance. ಇದು ಒಂದು ಪುನರುತ್ಥಾನದ ಕಾಲಕ್ಕೆ ಅಥವಾ ರೀಬರ್ತ್, ಮರುಹುಟ್ಟು ಅಂತ ಕರಿತೀವಿ ನಾವು ರಿನೈಸೆನ್ಸ್ ಅನ್ನ. ಇದನ್ನ ಸುವರ್ಣ ಯುಗ ಅಂತಂದೇಳಿ ಕೂಡ ಕರೀತಾರೆ. ಬ್ರಿಟಿಷ್ ಲಿಟರೇಚರ್, ಬ್ರಿಟಿಷ್ ಸಾಹಿತ್ಯದ ಸುವರ್ಣ ಕಾಲ ಅಂತ ಕರೀತಾರೆ. ಬಿಕಾಸ್ ಹಿಯರ್ ವಿಲ್ ಶ್ರೀ ಶೇಕ್ಸ್ಪಿಯರ್ ನಂತಹ ಘಟಾನುಘಟಿ ಬರಹಗಾರರು ನಮಗೆ ರಿನೈಸೆನ್ಸ್ ಘಟ್ಟದಲ್ಲಿ ಎಲಿಜಬೆಥನ್ ಪೀರಿಯಡ್ ಏನ್ ಬರುತ್ತಲ್ಲ ಆ ಕಾಲಘಟ್ಟದಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಸೊ ಹಾಗಾಗಿ ಇಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್. ದಿಸ್ ಲೆಡ್ ಟು ದ ಇಂಗ್ಲಿಷ್ ರಿನೈಸೆನ್ಸ್ ಮೇಕಿಂಗ್ ದ ಎಂಡ್ ಆಫ್ ದ ಮಿಡಲ್ ಇಂಗ್ಲಿಷ್ ಪೀರಿಯಡ್. ಇದು ಏನಾಗುತ್ತೆ ಅಂತಂದ್ರೆ ಇಲ್ಲಿ ಇಂಗ್ಲಿಷ್ ಮಿಡಲ್ ಇಂಗ್ಲಿಷ್ ಪೀರಿಯಡ್ಗೆ ಎಂಡ್ ಆಗುತ್ತೆ, ಅವಾಗ ರಿನೈಸೆನ್ಸ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಯಾವಾಗ 1500. ಅರ್ಥ ಆಯ್ತು ಸ್ನೇಹಿತರೆ? ಇದಿಷ್ಟು ಮಿಡಲ್ ಇಂಗ್ಲಿಷ್ ಪೀರಿಯಡ್ ಬಗ್ಗೆ ಆಯ್ತು. ಈಗ ಒಂದಿಷ್ಟು ಕ್ವಿಕ್ ಆಗಿ MCQs ನ ನೋಡ್ಬಿಡೋಣ. MCQs ನ ನೋಡೋಣ. ಸ್ಪೀಡ್ ಆಗಿ ಕೇಳ್ತೀನಿ ಯಾಕಂದ್ರೆ ಟೈಮ್ ತುಂಬಾ ಆಯ್ತು, ವಿಡಿಯೋ ತುಂಬಾ ಹೊತ್ತಾಯ್ತು. MCQs ಅಂತ ಬಂದಾಗ ದ ಮಿಡಲ್ ಇಂಗ್ಲಿಷ್ ಪೀರಿಯಡ್ ಬಿಗ್ಯಾನ್ಸ್ ವಿತ್ ವಿಚ್ ಇವೆಂಟ್? ಇದು ಆಲ್ರೆಡಿ ನಾನು ಫಸ್ಟ್ ಸ್ಲೈಡ್ ಅಲ್ಲಿ ಹೇಳಿದ್ದೆ. ಬ್ಯಾಟಲ್ ಆಫ್ ಹೇಸ್ಟಿಂಗ್ಸ್ ಅಥವಾ ವಾಟ್ ಇಸ್ ದಟ್? ಬ್ಯಾಟಲ್ ಆಫ್ ಹೇಸ್ಟಿಂಗ್ಸ್, ನಾರ್ಮನ್ ಕಾನ್ಕ್ವೆಸ್ಟ್ ಅಥವಾ ಮ್ಯಾಗ್ನಾ ಕಾರ್ಟನ ಅಥವಾ ರಿನೈಸೆನ್ಸ್? ಯಾವುದು? ಎಸ್, ವೆರಿ ಗುಡ್. ನಾರ್ಮನ್ ಕಾನ್ಕ್ವೆಸ್ಟ್ ಇನ್ ದ ಇಯರ್ ಆಫ್ 1066. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇಯರ್ ಅಂಡ್ ವೆರಿ ಇಂಪಾರ್ಟೆಂಟ್ ಇವೆಂಟ್ ಇನ್ ದ ಇಂಗ್ಲಿಷ್ ಲಿಟರೇಚರ್. ಇಂಗ್ಲಿಷ್ ಒಂದು ಹಿಸ್ಟರಿಯಲ್ಲಿ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಾರ್ಮನ್ ಕಾನ್ಕ್ವೆಸ್ಟ್. ಇಟ್ ಇಸ್ ದ ಮಿಡಲ್ ಇಂಗ್ಲಿಷ್ ಪೀರಿಯಡ್ ಬಿಗನ್ಸ್ ವಿತ್ ವಿಚ್ ಇವೆಂಟ್ ಅಂತ ಬಂದಾಗ ನಾರ್ಮನ್ ಕಾನ್ಕ್ವೆಸ್ಟ್ ಅಂತ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದಾಗ ಮಿಡಲ್ ಇಂಗ್ಲಿಷ್ ಲಿಟರೇಚರ್ ಇಸ್ ಬೆಸ್ಟ್ ನೋನ್ ಫಾರ್ ಇಟ್ಸ್ ಶಿಫ್ಟ್ ಟುವರ್ಡ್ಸ್ ಯಾವ್ದು ಕಡೆ? ಇಲ್ಲಿ ಮೈಥಾಲಜಿಕಲ್ ರೈಟಿಂಗ್ಸ್ ಇತ್ತಾ ಅಥವಾ ಮೈಥಾಲಜಿಕಲ್ ರೈಟಿಂಗ್ಸ್ ಇತ್ತಾ ಅಥವಾ ರಿಯಾಲಿಸಮ್ ಅಂಡ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಇತ್ತಾ ಅಥವಾ ಪ್ಯೂರ್ಲಿ ರಿಲಿಜಿಯಸ್ ಕಾಂಟೆಕ್ಸ್ಟ್ ಅಥವಾ ಸೈಂಟಿಫಿಕ್ ರೈಟಿಂಗ್? ಮಿಡಲ್ ಇಂಗ್ಲಿಷ್ ಪೀರಿಯಡ್ ಅಲ್ಲಿ ಯಾವ್ದನ್ನ ನೋಡೋದಕ್ಕೆ ಸಿಗ್ತದೆ? ವೆರಿ ಗುಡ್. ಯಾವ್ದಪ್ಪ ಅಂದ್ರೆ ರಿಯಾಲಿಸಮ್ ಅಂಡ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ನ ಇಲ್ಲಿ ಸೆಂಟ್ರಲ್ ಐಡಿಯಾ ಆಗಿ ಬರಿತಾ ಹೋಗ್ತಾರೆ. ಅದಕ್ಕಿಂತ ಮುಂಚೆ ಓಲ್ಡ್ ಇಂಗ್ಲಿಷ್ ಪೀರಿಯಡ್ ರಿಲಿಜನ್ ಮತ್ತೆ ಹೀರೋಯಿಸಮ್ ಅನ್ನ ಆಧಾರವಾಗಿ ಇಟ್ಕೊಂಡು ಅವ್ರು ಬರಿತಾ ಇದ್ರು. ಬಟ್ ಇಲ್ಲಿ ಶಿಫ್ಟ್ ಆಗುತ್ತೆ. ರಿಲಿಜನ್ ಹೊರತುಪಡಿಸಿ ರಿಯಾಲಿಸಮ್ ಮತ್ತು ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಅನ್ನ ಸೆಂಟ್ರಲ್ ಆಗಿ ಇಟ್ಕೊಂಡು ಸ್ಟಾರ್ಟೆಡ್ ಟು ರೈಟ್. ನೆಕ್ಸ್ಟ್ ಬಂದಾಗ ವಿಚ್ ಈಸ್
ನಾಟ್ ಅ ಥೀಮ್ ಆಫ್ ದ ಮಿಡಲ್ ಇಂಗ್ಲಿಷ್ ಲಿಟ್ರೇಚರ್. ಯಾವುದು ಈ ಮಿಡಲ್ ಇಂಗ್ಲಿಷ್ ಲಿಟ್ರೇಚರ್ ಥೀಮ್ ಅಲ್ಲ ಅಂತ ಕೇಳಿದರೆ ರಿಲಿಜನ್, ಶಿವಿಲ್ರಿ, ಇಂಡಸ್ಟ್ರಿಯಲೈಸೇಷನ್ ಅಂಡ್ ಸೋಷಿಯಲ್ ಕ್ರಿಟಿಸಿಸಮ್. ಆಬ್ವಿಯಸ್ಲಿ ಯು ವಿಲ್ ಫೈಂಡ್ ದ ಆನ್ಸರ್ ಇಂಡಸ್ಟ್ರಿಯಲೈಸೇಷನ್ ವಿಚ್ ಟುಕ್ ದ ಪ್ಲೇಸ್ ಆಫ್ಟರ್ 1760. ಓಕೆನಾ, 1760 ನಂತರದಲ್ಲಿ ನಮಗೆ ಇಂಡಸ್ಟ್ರಿಯಲೈಸೇಷನ್ ನೋಡೋದಕ್ಕೆ ಇಂಗ್ಲಿಷ್ ಸಾಹಿತ್ಯದಲ್ಲಿ ಸಿಗ್ತದೆ. ಹಾಗಾಗಿ ಇಲ್ಲಿ ಇಂಡಸ್ಟ್ರಿಯಲೈಸೇಷನ್ ತಪ್ಪಾದಂತಹ ಉತ್ತರ ಆಗುತ್ತೆ. ಸೊ ಹಾಗಾಗಿ ಇದು ಅಲ್ಲ. ನೆಕ್ಸ್ಟ್ ಬಂದಾಗ ವಿಚ್ ಫೀಚರ್ ಡಿಸ್ಟಿಂಗ್ವಿಷಸ್ ಮಿಡಲ್ ಇಂಗ್ಲಿಷ್ ಫ್ರಮ್ ದ ಓಲ್ಡ್ ಇಂಗ್ಲಿಷ್. ಯಾವುದು ಮಿಡಲ್ ಇಂಗ್ಲಿಷ್ ಮತ್ತು ಓಲ್ಡ್ ಇಂಗ್ಲಿಷ್ ನಡುವೆ ಒಂದು ಡಿಸ್ಟಿಂಗ್ವಿಶ್ಮೆಂಟ್ ಅನ್ನ ತರುತ್ತದೆ ಅಂತ ಬಂದಾಗ ಕಾಂಪ್ಲೆಕ್ಸ್ ಗ್ರಾಮರ್ ಅಥವಾ ಲ್ಯಾಕ್ ಆಫ್ ವೆಕ್ಯಾಬ್ಯುಲರ್ನ, ಸಿಂಪ್ಲರ್ ಗ್ರಾಮರ್ ಅಂಡ್ ಫ್ರೆಂಚ್ ಇನ್ಫ್ಲುಯೆನ್ಸ್ ಅಥವಾ ಯೂಸ್ ಆಫ್ ರ್ಯೂನ್ಸ್. ವಿಚ್ ಫೀಚರ್ ಡಿಸ್ಟಿಂಗ್ವಿಷಸ್ ಮಿಡಲ್ ಇಂಗ್ಲಿಷ್ ಫ್ರಮ್ ದ ಓಲ್ಡ್ ಇಂಗ್ಲಿಷ್? ಯಾವುದು? ವೆರಿ ಗುಡ್, ಸಿಂಪಲ್ ಗ್ರಾಮರ್ ಮತ್ತೆ ಫ್ರೆಂಚ್ ಇನ್ಫ್ಲುಯೆನ್ಸ್. ಯಾಕಂದ್ರೆ ಫ್ರೆಂಚ್ ಇನ್ಫ್ಲುಯೆನ್ಸ್ ಆಗುತ್ತೆ ಆ ಸಂದರ್ಭದಲ್ಲಿ, ಮತ್ತೆ ಸಿಂಪಲ್ ಗ್ರಾಮರ್ ಕೂಡ ಡೆವಲಪ್ ಆಗಿರುತ್ತೆ. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬಂದಾಗ ಫ್ರೇಮ್ ನರೇಟಿವ್. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ಅಬೌಟ್ ಫ್ರೇಮ್ ನರೇಟಿವ್. ವಾಟ್ ಈಸ್ ಫ್ರೇಮ್ ನರೇಟಿವ್? ಸ್ಟೋರಿ ವಿತೌಟ್ ಸ್ಟ್ರಕ್ಚರ್, ಇದನ್ನ ಸ್ಟೋರಿ ವಿದಿನ್ ಅ ಸ್ಟೋರಿ, ಪೊಯೆಟಿಕ್ ನರೇಷನ್ ಅಥವಾ ಡ್ರಾಮ್ಯಾಟಿಕ್ ಡಯಲಾಗ್. ಯಾವುದು? ವೆರಿ ಗುಡ್, ಸ್ಟೋರಿ ವಿದಿನ್ ಅ ಸ್ಟೋರಿ, ಇದು ಕರೆಕ್ಟ್ ಆಗುತ್ತೆ. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ಹ್ಯಾಮ್ಲೆಟ್ ಇಸ್ಗೆ ಒಳ್ಳೆಯ ಎಕ್ಸಾಂಪಲ್. ಯಾಕಪ್ಪ ಅಂದ್ರೆ ಹ್ಯಾಮ್ಲೆಟ್ ಅಲ್ಲಿ ನೀವು ನೋಡ್ತಾ ಹೋಗ್ಬೋದು, ಸ್ಟೋರಿ ವಿದಿನ್ ಅ ಸ್ಟೋರಿ ಇದೆ, ಡ್ರಾಮಾದಲ್ಲಿ ಮತ್ತೊಂದು ಡ್ರಾಮಾ ಇದೆ. ಸೊ ಹಾಗಾಗಿ ಅದು ಒಂದು ಎಕ್ಸಾಂಪಲ್ ಆಗುತ್ತೆ. ನೆಕ್ಸ್ಟ್ ಬಂದಾಗ ಇದಿಷ್ಟು ಏನಪ್ಪಾ ಅಂದ್ರೆ ಕ್ವಶನ್ ಆಯ್ತು. ನೆಕ್ಸ್ಟ್ ಬಂದಾಗ ಥ್ಯಾಂಕ್ ಯು. ಮುಂದಿನ ತರಗತಿಗಳಲ್ಲಿ ಇದು ಇನ್ನೂ ಹೆಚ್ಚಿನ ವಿಚಾರಗಳನ್ನ ನಾವು ತಿಳಿತಾ ಹೋಗೋಣ. ಮಿಡಲ್ ಇಂಗ್ಲಿಷ್ ಪೀರಿಯಡ್ನ ಇಂಪಾರ್ಟೆಂಟ್ ರೈಟರ್ಸ್ಗಳ ಬಗ್ಗೆ, ಇಂಪಾರ್ಟೆಂಟ್ ವರ್ಕ್ಸ್ಗಳ ಬಗ್ಗೆ ತಿಳಿತಾ ಹೋಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.